ನಮಸ್ಕಾರ ವೀಕ್ಷಕರೇ, ಬಿಚ್ಚು ಮಾತಿಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಹೊಸ ಅತಿಥಿ ಒಬ್ಬರಿದ್ದಾರೆ. ಅವರು ಬೆಳ್ತಂಗಡಿ ತಾಲೂಕ್ BJP ಯುವ ಮೋರ್ಚಾ ಅಧ್ಯಕ್ಷ. ಹೆಸರು ಶಶಿರಾಜ್ ಶೆಟ್ಟಿ. ನಿಮಗೆ ಈಗ ಆಲ್ರೆಡಿ ಅವರು ಯಾರು ಅಂತ ಗೊತ್ತಾಗಿದೆ. ಕಳೆದ ಬೆಳ್ತಂಗಡಿಯಲ್ಲಿ ನಡೆದ ಘಟನೆ ನಿಮಗೆ ಗೊತ್ತಿದೆ. ಅದರಿಂದ ಶಾಸಕರು ಹಾಗೂ ಶಶಿರಾಜ್ ಶೆಟ್ಟರು ಇಬ್ಬರೂ ಕೂಡ ಇಡೀ ಜಿಲ್ಲೆಗೆ ಪರಿಚಿತರಾಗುವ ರೀತಿಯಲ್ಲಿ ಆ ಒಂದು ಘಟನೆ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಹುತೇಕ ಒಂದು 20 ದಿನಗಳ ಕಾಲ ಜೈಲು ಶಿಕ್ಷೆಗೂ ಕೂಡ ಜೈಲು ಶಿಕ್ಷೆ ಅಂತಲ್ಲ, ಜೈಲಿಗೆ ಹೋಗಿ ಬಂದಿದ್ದಾರೆ ಶಶಿರಾಜ್ ಶೆಟ್ಟರು. ಅವರು ನಮ್ಮ ಜೊತೆಗಿದ್ದಾರೆ. ಅವತ್ತು ಏನಾಯಿತು, ಏನಕ್ಕೋಸ್ಕರ ಈ ಘಟನೆ ಎಲ್ಲ ನಡೀತು, ಇದರ ಈ ಹಿಂದೆ ಏನಿದೆ, ಶಶಿರಾಜ್ ಶೆಟ್ಟರು ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾರಾ, ಶಾಸಕರ ಹೆಸರನ್ನು ಅಥವಾ ಶಾಸಕರ ಒಂದು ಸ್ನೇಹವನ್ನು ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ, ಆ ಮೂಲಕ ಹಣ ಮಾಡ್ಕೊಳ್ತಾ ಇದ್ದಾರಾ, ಇವೆಲ್ಲವುದನ್ನು ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಏನಕ್ಕೋಸ್ಕರ ಹೀಗಾಯಿತು, ಇದರ ಹಿಂದೆ ಏನಿದೆ, ಅಥವಾ ಕುತಂತ್ರಕ್ಕೆ ಬಲಿಯಾದ್ರ, ಅದೆಲ್ಲವುದನ್ನು ನಮ್ಮ ಜೊತೆಗೆ ಅವರು ಹಂಚ್ಕೊಳ್ಳಿಕ್ಕಿದ್ದಾರೆ. ಶಶಿರಾಜ್ ಶೆಟ್ಟಿಯವರನ್ನು ಮೊದಲಿಗೆ ಸ್ವಾಗತಿಸಿಕೊಳ್ಳೋಣ. ಶಶಿರಾಜ್ ಶೆಟ್ಟಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸುಸ್ವಾಗತ. ಸರ್, ವಿಷಯ ನಿಮಗೆ ಗೊತ್ತಾಯಿತು, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಾಯಿತು. ಕೆಲವು ದಿನಗಳ ಹಿಂದೆ ಇದೇ ವಿಚಾರವಾಗಿ ಸನ್ಮಾನ್ಯ ಶಾಸಕರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರು ಕೂಡ ನಮ್ಮ ವಾಹಿನಿಗೆ ಎಲ್ಲ ವಿಚಾರವನ್ನು ಸುದೀರ್ಘವಾಗಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಸುದೀರ್ಘವಾಗಿ ವಿಚಾರವನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಸತ್ಯ ಏನು ಅಂತ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅವರಿಗಿಂತಲೂ ಜಾಸ್ತಿ ಇದರಲ್ಲಿ ನೀವು ಪ್ರಮುಖವಾಗಿದ್ದವರು, ನೀವು ಅದನ್ನು ಜನರ ಮುಂದೆ ಇಟ್ಟರೆ ಸತ್ಯಾಸತ್ಯತೆಯನ್ನು ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ, ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಮ್ಮ ಪ್ರಶ್ನೆಗಳನ್ನು ಓರೆ ಹಚ್ಚಿದಾಗ ನಿಮ್ಮಿಂದ ಬರುವ ಉತ್ತರದಿಂದ ಜನರು ಸತ್ಯ ಏನು ಅಂತ ಕಂಡುಕೊಳ್ಳಿಕ್ಕೆ ಅವಕಾಶಗಳಾಗ್ಬೋದು. ಹೌದು. ಹಾಗಾಗಿ ತಾವು ಈ ವಿಚಾರದಲ್ಲಿ ಸತ್ಯ ಏನಿದೆ ಅಂತ ಮಾತಾಡಿ, ಬಹಿರಂಗವಾಗಿ ಮಾತಾಡಿ, ಬಿಚ್ಚು ಮಾತಿನಿಂದ ಹೇಳಿ. ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ಸರ್, ಏನಾಯಿತು ಆ ದಿನ, ಏನಕ್ಕೋಸ್ಕರ ನೀವು ಈ ಎಲ್ಲ ನೋವನ್ನು ಅನುಭವಿಸೋಂಥ ಇದು ಬಂತು, ಇದರಿಂದಾಗಿ ಶಾಸಕರಿಗೂ ಒಂದು ಸ್ವಲ್ಪ ಕಪ್ಪು ಚುಕ್ಕೆ ಈ ಘಟನೆಯಿಂದಾಗಿ ಆಯಿತು? 18 ತಾರೀಕು ಮೇ ನಾನು ಅಂಡಿಂಜೆ, ನಮ್ಮ ವೇಣೂರು ಭಾಗದಲ್ಲಿ ಒಂದು ಅಂಡಿಂಜೆ ಅಂತ ಊರಿದೆ, ಅಲ್ಲಿ ನಮ್ಮ ಸಂಘಟನೆ ಮತ್ತು ಕಾರ್ಯಕರ್ತರ ಒಂದು ಬೈಠಕ್ ಮಾಡ್ತಿದ್ದೆ. ನಮ್ಮದೊಂದು 26 ತಾರೀಕಿಗೆ ಗೋಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಗೋನಂದಾರತಿ ಮತ್ತು ದೀಪೋತ್ಸವ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಆ ಕಾರಣಕ್ಕಾಗಿ ಒಂದಷ್ಟು ಗ್ರಾಮಗಳಿಗೆ ನಾನು ನಮ್ಮ ಬೇರೆ ಮಿತ್ರರೊಂದಿಗೆ ಭೇಟಿ ಕೊಡ್ತಿದ್ದೆ. ಸಂಘಟನೆ ಜವಾಬ್ದಾರಿ ಇರೋರ ಜೊತೆ, ಆ ಕಾರ್ಯಕ್ರಮದ ಜವಾಬ್ದಾರಿ ಇರೋರ ಜೊತೆ ಬೇರೆ ಬೇರೆ ಕಡೆಗಳಲ್ಲಿ ಬೈಠಕ್ ತಗೊಳ್ತಿದ್ವಿ. ಒಂದಷ್ಟು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾಯಿದ್ವಿ. ಹಾಗೆ ಅವತ್ತೊಂದು 3 ಗ್ರಾಮಗಳಿಗೆ ಭೇಟಿ ಕೊಡಲಿಕ್ಕಿತ್ತು. ಹಾಗೆ ಆ ಸಂದರ್ಭ ನನಗೊಂದು ಅಂಡಿಂಜೆ, ಅಲ್ಲಿ ನಾವೊಂದು ಕಾರ್ಯಕ್ರಮ ಬೈಠಕ್ ಆಗ್ತಿರುವಾಗ ಒಂದು ಫೋನ್ ಕರೆ ಬರ್ತಿದೆ ನನಗೆ. ಫೋನ್ ಕರೆ ಬಂದು ಹೇಳ್ತಾರೆ, ಹೀಗೀಗೆ ಒಂದು ಕಲ್ಲಿದ್ದು ಕೋರೆಗೆ ರೈಡ್ ಆಗಿದೆ, ಅದರಲ್ಲಿ ನಿಮ್ಮ ಹೆಸರು ಬರ್ತಿದೆ ಅಂತೇಳಿ. ಅಲ್ಲಿ ಆ ಕಲ್ಲಿನ ಕೋರೆಗೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದು 100ಕ್ಕೆ 100 ನನಗೂ ಗೊತ್ತಿದೆ. ಮತ್ತು ಯಾರಿಗಾದರೂ ವಿಚಾರದಲ್ಲಿ ಬೇರೆ ಯಾರಿಗೆ ಗೊತ್ತಿರೋದಿಲ್ಲ ಏನು ಅಂತೇಳಿ. ನನಗೆ ಶಾಕ್ ಆಯಿತು. ನನ್ನ ಹೆಸರು ಬರ್ತಿದೆ ಅಂತ ಹೇಳುವಾಗ, ಇನ್ನು ಮೊದಲೇ ಇಲ್ಲಿ ಬೆಳ್ತಂಗಡಿ ಅಂತ ಹೇಳಿದರೆ ಒಂಥರ ರಾಜಕೀಯ ಮೇಲಾಟಗಳು ಭಾರಿ ಜೋರಾಗ್ತಿದೆ ಇಲ್ಲಿ. ಈ ಕಾಂಗ್ರೆಸ್ನವರ ದ್ವೇಷ ರಾಜಕಾರಣ, ಯಾರು ಇಲ್ಲಿ ಸ್ವಲ್ಪ ಒಂದಷ್ಟು ಬೆಳೀತಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದರೆ ಅಂಥವ್ರ ಮೇಲೆ ಕೇಸ್ ಹಾಕಿ ಸುಮ್ಮನೆ ಇಲ್ಲದೆ ಜೈಲಿಗೆ ಹಾಕಿರುವಂಥ ಪ್ರಕರಣ, ಅದಕ್ಕೂ ಒಂದು 3-4 ತಿಂಗಳ ಹಿಂದೆ ಒಂದು ಇಲ್ಲಿ ಆಗಿದೆ. ಇಂಥ ಸಮಸ್ಯೆ ಬರ್ಬೋದು ಅನ್ನೋದಕ್ಕೋಸ್ಕರ ನಾನು ಆವಾಗಲೇ ಏನು ಮಾಡಿದೆ, ನೇರವಾಗಿ ತಹಶೀಲ್ದಾರ್ಗೆ ಫೋನ್ ಮಾಡಿದೆ. ನಾನು ಫಸ್ಟ್ ಆಫ್ ಆಲ್ ಅಲ್ಲಿವರೆಗೆ ನಾನು ತಹಶೀಲ್ದಾರ್ ಹತ್ರ ಫೋನಲ್ಲಿ ಮಾತಾಡ್ದವನಲ್ಲ. ಫೋನ್ ಮಾಡಿ ಹೇಳಿದೆ, ಅವ್ರ ಹತ್ರ ನೇರವಾಗಿ ಹೇಳಿದೆ, ನೋಡಿ ಸರ್, ಹೀಗೀಗೆ ನನ್ನ ಹೆಸರು ಆ ಕಲ್ಲಿದ್ದು ಕೋರೆದಲ್ಲಿ ಏನೋ ನನ್ನ ಹೆಸರು ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ.
ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಆ ಜಾಗಕ್ಕೆ ಒಂದು ಬಲ ಹೋಗಿ ಬಂದದ್ದು ಹೌದು. ಆ ಕಲ್ಕೋರೆ ಯಾವಾಗ ನಡೀತಿದ್ದು ಅದಕ್ಕಿಂತ ಮುಂಚೆನೇ ನಾನು ಒಂದು ಸಲ ಹೋಗಿ ಅದನ್ನು ಪರ್ಮಿಷನ್ ಮಾಡಿ ನಡೆಸಲಿಕ್ಕೆ ಆಗ್ತದೆ ಅಂತ ನೋಡಿ ಬಂದದ್ದು ಹೌದು. ಅಲ್ಲಿ ಅದು ಸರ್ಕಾರಿ ಜಾಗ ಇರುವ ಕಾರಣ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾನು ತಹಶೀಲ್ದಾರ್ಗೆ ಹೇಳಿದೆ. ಏನಿದ್ರು ನನ್ನ ಮೇಲೆ ಕ್ರಮ ತಗೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನನ್ನು ಒಂದು ಸಲ ನೀವು ಕರೆದ್ರೆ ನಾನು ಎನ್ಕ್ವೈರಿಗೆ ಬರ್ತೀನಿ ಸರ್ ಅಂತ ಹೇಳಿದೆ. ಆವಾಗ ಅವರು ಹೇಳಿದ ಮಾತು ಏನಂತ ಹೇಳಿದ್ರೆ, ಇಲ್ಲಪ್ಪ ನಾವು ಹಾಗೆ ಕೇಸೇನು ಮಾಡಲಿಕ್ಕೆ ಹೋಗೋದಿಲ್ಲ, ಎನ್ಕ್ವೈರಿ ಮಾಡಿಬಿಟ್ಟು ಕೇಸ್ ಮಾಡ್ತಾರೆ. ಹಾಗೆ ಹೇಳಿದವರೇ ನಾನು ನನ್ನಷ್ಟಕ್ಕೆ ಇನ್ನು ನನ್ನ ಏನು ಬೈಟಕ್ಕಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಹೇಗಂದ್ರೆ ತೊಂದರೆ ಇಲ್ಲ, ಎನ್ಕ್ವೈರಿ ಆಗಲಿ. ಸ್ವಲ್ಪ ಹೊತ್ತಾಗುವ ಇನ್ನೊಂದು ಕಾಲ್ ಬಂತು, ಈಗೀಗೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ಅಷ್ಟೊತ್ತಿಗೆ ಮತ್ತೆ ಇನ್ನು ಇದು ಸ್ವಲ್ಪ ಏನೋ ಕಿರಿಕಿರಿ ಆಗೋ ಲಕ್ಷಣ ಇನ್ನು ಜೋರು ಇರ್ಬೋದು ಅಂತ ಹೇಳಿಬಿಟ್ಟು ನೇರವಾಗಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ಆವತ್ತು ಇನ್ಸ್ಪೆಕ್ಟರ್ ನಾನು ಧರ್ಮಸ್ಥಳದಲ್ಲಿ ಒಂದು ಸ್ವಲ್ಪ ಬೇರೆ ಬ್ಯುಸಿ ಇದ್ದೇನೆ, ಮತ್ತೆ ಮಾಡ್ತೇನೆ ಅಂತ ಹೇಳಿದರು. ಆ ನಂತರ ಅವರಿಗೆ ಒಂದಷ್ಟು ಸಮಯ ಬಿಟ್ಟು ಮತ್ತೆ ಕಾಲ್ ಮಾಡಿ ವಿಷಯ ಹೇಳಿದ್ದೆ. ಸರ್ ಏನಾದರೂ ಇದ್ದರೆ ನನ್ನನ್ನು ಕರೀರಿ, ಆ ಥರ ಇದ್ದರೆ ನನ್ನನ್ನು ಎನ್ಕ್ವೈರಿ ಮಾಡಿ, FIR ಮಾಡೋದಕ್ಕಿಂತ FIR ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ನಾನು ಹಾಗೆ ಹೇಳಿದಾಗೆ ರಾಜಕೀಯ ಒತ್ತಡಗಳು ಬಂದ ತಕ್ಷಣ ಯಾರು ಏನು ಅಂತ ನೋಡಲಿಕ್ಕೆ ಹೋಗೋದಿಲ್ಲ. ಒಂದಷ್ಟು ಸರಿ ಅವರಿಗೆ ನಮ್ಮ ವ್ಯವಹಾರ ನೇರವಾಗಿ ಹೇಳಬೇಕಂದ್ರೆ ನಾನು ಮರಳಿದ ವ್ಯವಹಾರ ಮಾಡ್ತಿದ್ದವನು, ಪರ್ಮಿಟ್ ಮಾಡಿ ಮರಳು ತೆಗೆದಿದ್ದ ವ್ಯವಹಾರ ಮಾಡ್ತಿದ್ದವನು. ಇದು ಕಲ್ಲಿದ್ದು ಅಂತ ಹೇಳುವಾಗ ಏನೋ ಇರ್ಬೋದು ಅಂತ ಅವ್ರಿಗೊಂದು ಅನ್ನಿಸ್ತದೆ. ವಿಚಾರಣೆ ಎಲ್ಲ ಮತ್ತೆ ನಡೀತದೆ, FIR ಮೊದಲು ಮಾಡಿಬಿಡ್ತಾರಲ್ಲ. ಅದಕ್ಕೋಸ್ಕರ FIR ಮಾಡಿ ವಿಚಾರಣೆ ಮಾಡುವಂಥ ವ್ಯವಸ್ಥೆಗೆ ಹೋದರೆ ಇದರಲ್ಲಿ ನಮಗೆ ಶಿಕ್ಷೆ ಆಗುವಂಥ ಪರಿಸ್ಥಿತಿ ಬರ್ಬೋದು ಅನ್ನುವಂಥದ್ದು ನಮಗೂ ಒಂದಷ್ಟು ವರ್ಷದ ಅನುಭವಗಳಿದೆ. ಅಂದರೆ ಬೇರೆ ಬೇರೆ ಕೇಸ್ಗಳು ನಾವು ನೋಡಿದ್ದೇವೆ, ಬೇರೆಯವ್ರಿಗೆ ಸಮಸ್ಯೆ ನಾವು ಹೋಗಿ ಅವ್ರಿಗೆ ಸ್ಪಂದನೆ ಕೊಟ್ಟಿದ್ದೇವೆ. ಸುಮ್ಮನೆ ತೊಂದರೆ ಯಾಕೆ ಅಂತ ಹೇಳೋ ಕಾರಣಕ್ಕೋಸ್ಕರ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳಿದ್ದೆ. ಆಯಿತು ಅಂತ ಹೇಳಿದ್ರು ಅವರು. ನಾನು ಅದನ್ನು ಬಿಟ್ಟು ನಾನೊಂದು 10 ಗಂಟೆ ಆಗುವ ಅಲ್ಲಿ ಎಲ್ಲ ಕಡೆ ಬೈಟಾಗಿ ಮುಗಿಸ್ಬಿಟ್ಟು ಬಂದಿದ್ದೆ, ಗುರುವಾನ್ಕೆರೆ ಬಂದಿದ್ದೆ. ಒಂದು ನಮ್ಮ ಸ್ನೇಹಿತರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದಾಗಿಬಿಟ್ಟು 11:30 ಆಗ್ಬೋದು, 11:45 ಆಗ್ಬೋದು. ಅಷ್ಟೊತ್ತಿಗೆ ಮನೆಯಿಂದ ಹೆಂಡತಿ ಕಾಲ್ ಮಾಡಿದ್ಲು. ಮನೆಯಲ್ಲಿ ಪೊಲೀಸರೆಲ್ಲ ಇದ್ದಾರೆ, ಒಂದು 6-7 ಜನ ಪೊಲೀಸರು ಬಂದಿದ್ದಾರೆ, ಇಲ್ಲಿದ್ದಾರೆ, ಏನು ಕಲ್ಲಿದ್ದೇನೋ ಇದು ಮಾಡಿದ್ದೀರಿ ಅಂತೇಳಿ ನಿಮ್ಮನ್ನೇನೋ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಆ ಥರ ಹೇಳ್ತಿದ್ದಾರೆ ಅಂತ ಹೇಳಿದರು. ನನಗೆ ಸಡನ್ನಾಗಿ ಆ ಟೈಮಲ್ಲಿ ಕೋಪ ಬಂತು. ಯಾಕೆ ಅಂತ ಹೇಳಿದರೆ ನಾನು ಆ ವಿಚಾರದಲ್ಲಿ ಇದ್ದಿದ್ದರೆ ನಾನು ಮನೆಯಲ್ಲಿ ಇರಲಿಲ್ಲ, ನಾನು ಎಲ್ಲೋ ತಪ್ಪಿಸಿ ಹೋಗ್ಬೋದಿತ್ತು. ನಾನು ನೇರವಾಗಿ ಮಾಡಿದ ಕೆಲಸದಿಂದ ಸೀದಾ ಮನೆಗೆ ಹೋದದ್ದು. ನಾನು ಪೊಲೀಸರನ್ನು ಹುಡ್ಕೊಂಡು ನಾನು ಹೋಗಿದ್ದಲ್ಲಿ. ನಾನು ಅಲ್ಲಿ ಹೋಗಿ ಮೊದಲು ಚಂದ್ರಶೇಖರದ SI ಇದ್ದರು, ಅವ್ರು ಹೇಳಿದೆ, ನೋಡಿ ಸರ್ ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಏನಾದರೂ ಎನ್ಕ್ವೈರಿ ಇದ್ದರೆ ನಾನೇ ಬರ್ತೀನಿ ಅಂತ ಹೇಳಿದ್ದೀನಿ. ನೀವು ಮನೆಗೆ ಬರುವಂಥ ವ್ಯವಸ್ಥೆ ಏನಿತ್ತು? 11 ಗಂಟೆ ರಾತ್ರಿ 11:30 ಈ ಲೇಟ್ ನೈಟ್ ಮನೆಗೆ ಬರುವಂಥ ವ್ಯವಸ್ಥೆ ಏನಿತ್ತು? ನನಗೆ ಫೋನ್ ಮಾಡಿದರೆ ನಾನೇ ಬರ್ತಿದ್ನಲ್ಲ, ನೀವು ಯಾಕೆ ಸುಮ್ಮನೆ ಮನೆ ಹತ್ರ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ. ಇಲ್ಲ ಅದು ಎನ್ಕ್ವೈರಿ ಇದೆ ಅಂತ ಹೇಳಿದರೆ ಇನ್ಸ್ಪೆಕ್ಟರ್ ಬರಲಿಕ್ಕೆ ಹೇಳಿದ್ದಾರೆ. ನಿಮ್ಗೆ ಹೇಳ್ಬೋದಿತ್ತು, ನಾನೇ ಬರ್ತಿದ್ನಲ್ಲ, ನೀವು ಬರುವಂಥ ವ್ಯವಸ್ಥೆನೇ ಇರ್ತೀನಿ. ನಾನು ಬರ್ತೇನೆ ಅಂತ ಹೇಳಿದವನಿಗೆ ನೀವು ಆ ಥರ ನನ್ನನ್ನು ಇಲ್ಲಿ ಬಂದು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಏನಿದೆ? ನಾನೇನು ದರೋಡೆ ಮಾಡಿದ್ದೇನಂತ ಅಥವಾ ಏನಾದರೂ ಯಾರನ್ನು ಮರ್ಡರ್ ಮಾಡಿದ್ದಾನ? ಆ ಥರ ನೀವು ಅರೆಸ್ಟ್ ಮಾಡಲಿಕ್ಕೆ 6-7 ಜನ ಬಂದಿದ್ರಲ್ಲ, ಯಾಕೆ ಬಂದಿದ್ದೀರಾ ಅಂತ. ಅಲ್ಲಿ ಸ್ವಲ್ಪ ನನಗೂ ಪೊಲೀಸರಿಗೂ ಸ್ವಲ್ಪ ಮಾತುಕತೆ ಆಯಿತು. ಆನಂತರ ನಾನು ಸ್ಟೇಷನ್ಗೆ ಹೋದೆ, ಪೊಲೀಸರ ಜೊತೆನೇ ನನ್ನ ಗಾಡಿಯಲ್ಲೇ ಪೊಲೀಸರನ್ನು ಕರ್ಕೊಂಡು ನಿಮ್ಮ ಜೊತೆ ಬರೋದಿಲ್ಲ ನಾನು. ಯಾಕೆಂದರೆ ನಾನು ತಪ್ಪು ಮಾಡಿದವಲ್ಲ, ನಾನು ತಪ್ಪು ಮಾಡಿದವ, ನನಗೆ ಗೊತ್ತಿದೆ ನಾನೇ ಅಂತೇಳಿ ನನ್ನ ಗಾಡಿಯಲ್ಲೇ ಪೊಲೀಸರನ್ನು ಕೂರಿಸ್ಕೊಂಡು ಸೀದಾ ಸ್ಟೇಷನ್ಗೆ ಹೋಗಬೇಕಾದ್ರೆ ಆವಾಗ ಗೊತ್ತಾಯಿತು ಇದು ಫುಲ್ ಎಲ್ಲ ವ್ಯವಸ್ಥೆ ಮಾಡಿ ಇದರಲ್ಲಿ ಯಾವ ರೀತಿಯಲ್ಲಿ ನನ್ನನ್ನು ಸಿಲುಕಿಸ್ಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಆಗಿದೆ ಅಂತೇಳಿ ಅಲ್ಲಿ ಗೊತ್ತಾಯ್ತು ನನಗೆ. ನಾನು ನೇರ ಆವಾಗ ಮಾಡಿದ್ದು, ಇಲ್ಲಿ ಮನೆಗೆ ಬರುವಾಗಲೇ ನಾನು ಶಾಸಕರಿಗೆ ಫೋನ್ ಮಾಡಿದ್ದೆ, ನೋಡಿ ಈಗೀಗ ಪೊಲೀಸರು ಬಂದಿದ್ದಾರಂತೆ ಮನೆಗೆ, ನಾನು ಇದರಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ನಾನು ಎಲ್ಲಿ ಬೇಕಾದರೆ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇನೆ ಹರೀಶಣ್ಣ, ನಾನು ಇದರಲ್ಲಿ ತಪ್ಪು ಮಾಡಲಿಲ್ಲ. ನಾನು ಸುಮ್ಮನೆ ಇದು ನಾನೀಗ ನೋಡಿ ಪಕ್ಷದಲ್ಲಿ ಒಂದು ಜವಾಬ್ದಾರಿಯಲ್ಲಿ ಬಂದ ತಕ್ಷಣ ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನವರೇ 100% ಇದರ ಹಿಂದೆ ಇದ್ದಾರೆ, ಇಲ್ಲದಿದ್ದರೆ ಈ ರಾತ್ರಿ ನನ್ನ ಮನೆಗೆ ಬರುವಂಥ ಪರಿಸ್ಥಿತಿ ಇಲ್ಲ. ಸರಿ ನೀನು ಸ್ಟೇಷನ್ಗೆ ಹೋಗು, ನಾನು ಬರ್ತೀನಿ ಏನಂತ ನೋಡು ಅಂತ ಹೇಳಿದರು. ನಾನು ಸ್ಟೇಷನ್ಗೆ ಹೋಗಬೇಕಾದ್ರೆ FIR ಆಗಿದೆ 10:30 ಗಂಟೆಗೆ ಆಗಿದೆ ಅಂತ ನನಗೊಂದು ಮಾಹಿತಿ ಅಲ್ಲಿ ಸಿಕ್ಕಿದ್ದು ಸ್ಟೇಷನಲ್ಲಿ. ಆಗ ಗೊತ್ತಾಯ್ತು ನನಗೆ ಇದು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟೆ ನನ್ನನ್ನು ಇದರಲ್ಲಿ ಸಿಲುಕಿಸಿ ಆಗಿದೆ. ಇನ್ನು ಏನಿದ್ರು ಅಷ್ಟೊತ್ತಿಗೆ ಶಾಸಕರಿಗೆ ಮತ್ತೆ ಫೋನ್ ಮಾಡಿದೆ, ಅಲ್ಲಿ ನನ್ನ ಫೋನೆಲ್ಲ ತಗೊಂಡ್ರು, ಪೊಲೀಸರು 2 ಮೊಬೈಲನ್ನು ತಗೊಂಡ್ರು. ಆ ನಂತರದ ವಿಚಾರ ನಿಮಗೆಲ್ಲ ಗೊತ್ತಿದೆ. ಶಾಸಕರು ಬಂದು ನನ್ನ ಪ್ರಕಾರ ಶಾಸಕರು ನಾನೊಬ್ಬ ಏನು ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು
ಆ ಸ್ಥಾನದಲ್ಲಿ ಇದ್ದೇನಂತ ಗೊತ್ತಿದ್ದರೂ ನನ್ನನ್ನೊಂದು ಈ ರೀತಿ ನಡವಳಿಕೆ ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ರಾತ್ರಿ 11 ಗಂಟೆ ಹೊತ್ತಿಗೆ ಬಂದು ಮನೆಗೆ ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಹೋಗುವಂತಹ ಒಂದು ವಾತಾವರಣವನ್ನು ಅವ್ರು ಕ್ರಿಯೇಟ್ ಮಾಡಿದ್ರು. ಹೌದು. ನೀವಾಗಿಂದನೇ ತಹಶೀಲ್ದಾರ್ ಅವರಿಗೆ ಫೋನ್ ಮಾಡಿ ಹೌದು ಏನೇ ಇದ್ದರೂ ನಾನು ಬರ್ತೇನೆ ಎನ್ಕ್ವೈರಿ ಮಾಡಿ, ಇಲ್ಲ ನಿಮ್ಮ ಮೇಲೆ ಆ ರೀತಿ ಇಲ್ಲ ಅಂತ ಹೇಳಿದರು ಅಂತ ನೀವು ಹೇಳಿದ್ರಿ. ಹೌದು. ಮತ್ತು ನೀವು ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ ಅವರಿಗೂ ಮಾತನಾಡಿದ್ರಿ ಅಂತೇಳಿ ಹೇಳಿದ್ರಿ. ನಾನು ಯಾವುದೇ ರೀತಿಯ ತನಿಖೆಗೆ ನಾನು ಸಹಕಾರ ಕೊಡ್ತೀನಿ, ನಾನು ಬರ್ತೀನಿ, ಎಷ್ಟೊತ್ತಿಗೆ ಕರೆದ್ರೂ ಬರ್ತೀನಿ ಅಂತ ಹೇಳಿದ್ರಿ ಅಂತ ಹೇಳಿದ್ರಿ. ಇಷ್ಟೆಲ್ಲ ಆದಮೇಲೂ ಕೂಡ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದರು. ಅರೆಸ್ಟ್ ಮಾಡಲಿಕ್ಕೆ ಬಂದರು ಅಂತಂದರೆ ಬಲವಂತವಾಗಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಅಂದರೆ ನೀವು ಸಹಕಾರ ಕೊಡ್ತಾ ಇಲ್ಲ ಅಂತ ಇದ್ದರೆ ಬಂದರು ಅಂತ ಏನಿದೆ ಆ ಥರದ ಶಶಿರಾಜ್ ಶೆಟ್ಟಿ ಅವರು ಮೇಲೆ ಸಿಟ್ಟು ಇಲಾಖೆಗೆ ಏನಿದೆ? ಇದರಲ್ಲಿ ಒಂದು ರೀತಿಯ ದ್ವೇಷ ರಾಜಕಾರಣ ಅಂತ ಹೇಳ್ತೀನಿ ನಾನು ಏನು ಯುವ ಮೋರ್ಚಾದ ಜವಾಬ್ದಾರಿ ತಗೊಂಡು ಒಂದು 4 ತಿಂಗಳು ಆಗಿರ್ಬೋದು ಆ ಸಮಯಕ್ಕೆ. ಆವಾಗ ನಮಗೆ ಏನು ಒಂದಷ್ಟು ಜನ ಯುವಕರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ನನ್ನ ಪ್ರಕಾರ ಸಂಘಟನೆ ಮಾಡುವಂಥ ಒಂದು ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಳ್ತೀನಿ. ಒಂದಷ್ಟು ಯುವಕರು ನಾವು ಹೇಳಿದ್ದನ್ನು ಕೇಳ್ತಾರೆ, ಅಂದರೆ ಒಳ್ಳೆಯ ರೀತಿಯಲ್ಲಿ ನಾವು ಏನು ಹೇಳ್ತೀವಿ ಅಂಥದ್ದನ್ನು ಕೇಳಿಕೊಂಡು ನಮ್ಮ ಜೊತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನುವಂಥ ಶಕ್ತಿ ನಮಗಿದೆ ಅಂತ ಹೇಳಿ ನಾವು ಯಾರಿಗೂ ಯಾವುದೇ ರೀತಿಯಲ್ಲಿ ನನಗೆ ಇಂಥ ಸೀಟ್ ಕೊಡಿ ಇಂಥದ್ದನ್ನು ಕೊಡಿ ಅಂತ ಇಲ್ಲಿವರೆಗೆ ಕೇಳ್ಕೊಂಡು ಬಂದಿಲ್ಲ. ನಾನೊಂದು ಸಾಧಾರಣ ಒಂದು 21 ವರ್ಷ ಇರುವಾಗ ನಾನು ಬೆಳ್ತಂಗಡಿ ತಾಲೂಕಲ್ಲಿ ಬಜರಂಗ ದಳದ ಸಂಚಾಲಕ ಆಗಿದ್ದೆ, ತಾಲೂಕು ಸಂಚಾಲಕ. ಆನಂತರ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಸಂಘ ಸಂಸ್ಥೆಗಳ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿದ್ದೇನೆ. ನಮ್ಮಲ್ಲಿ ಗಣೇಶೋತ್ಸವ ಸಮಿತಿ ಇದೆ, ಅದರಲ್ಲಿ ಒಂದು 10-12 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೆ. ಹಾಗೆ ವಿವಿಧ ರೀತಿಯಲ್ಲಿ ನೀವು ಒಂದು ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ತಾ ಬರ್ತಾ ಇದ್ರಿ. ಹಾಗೆ ನಾವು ಆ ನಾಯಕತ್ವವನ್ನು ಗುಣವನ್ನು ಸಹಿಸಿಕೊಳ್ಳಲಾಗದೆ ಹೀಗೆ ಮಾಡಿರಬಹುದು ನಿಮ್ಮ ಭಾವನೆ. ನನ್ನ ನಾಯಕತ್ವದ ಗುಣವನ್ನು ನೋಡಿ ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ಮೋರ್ಚಾದ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷ ಜವಾಬ್ದಾರಿಯನ್ನು ಏನು ಕೊಟ್ಟಿದ್ದರು. ಆನಂತರ ನಾವು ಒಂದೇ ಒಳ್ಳೆಯ ರೀತಿಯ ತಂಡವನ್ನು ಕಟ್ಟಿ ಇಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಆಗ ನಮ್ಮ ಮೇಲೆ ದ್ವೇಷ ರಾಜಕಾರಣ. ನಾನು ಹೇಳಿದಾಗೆ ಏನು ನಾವು ಈ ಪ್ರಕರಣದ ಮುಂಚೆನೇ ನಾವು ಇವಾಗಲ್ಲ, ನಾವು ಬೇರೆ ಬೇರೆ ರೀತಿಯ ಪ್ರಕರಣಗಳಲ್ಲಿ ನಮ್ಮ ಹೆಸರು ಬಂದು ಆ ಕೇಸ್ಗಳೆಲ್ಲ ಮುಗಿದಿದೆ. ಎಲ್ಲ ಮುಗಿದು ಡಿಸೆಂಬರ್ 2023 ಡಿಸೆಂಬರಲ್ಲಿ ನಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದು ಒಂದು ಯಾವುದೋ ಒಂದು ಕೇಸ್ ಆಯಿತು. ಆ ಕೇಸು ಸಣ್ಣ ಮಟ್ಟದ ಕೇಸ್ ಇತ್ತು. ಅದು ನಾವು ಕೇಸಾಗಿ ಮರುದಿನ ಜಾಮೀನಾದ 2 ದಿನ ಕಳೆದ ನಂತರ ನಮ್ಮ ಮೇಲೆ ಅದನ್ನು ಕೊಲೆ ಯತ್ನ ಅಂದರೆ ನಿಮ್ಮ ಮೇಲೆ ಈ ದ್ವೇಷಪೂರಿತವಾದಂತಹ ನೀವೊಂದು ಬೆಳೀತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಕಾಂಗ್ರೆಸ್ನವರು ದ್ವೇಷಪೂರಿತವಾದಂಥ ರೌಡಿ ಶೀಟ್ ಓಪನ್ ಮಾಡಿದ್ರು. ನಿಮ್ಮದು ಏನು ಸಿಗ್ತಾ ಇದೆ ಅಂತ ಹುಡುಕ್ತಾ ಇದ್ರು ಅಂತೇಳಿ ನಿಮ್ಮ ಭಾವನೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಈಗೊಂದಷ್ಟು ಸಮಯದ ಹಿಂದೆ ವಸಂತ ಬಂಗೇರು ನಮ್ಮ ವಾಹಿನಿಗೆ ಒಂದು ಸಂದರ್ಶನ ಕೊಡ್ತಾರೆ. ದಿವಂಗತ ವಸಂತ ಬಂಗೇರವರು ನಮ್ಮ ವಾಹಿನಿಗೆ ಒಂದು ಸಂದರ್ಶನ ಕೊಡ್ತಾರೆ. ಬೆಳತಂಗಡಿಯಲ್ಲಿ ನಡೆಯತಕ್ಕಂತಹ ಎಲ್ಲ ಅಕ್ರಮಗಳಿಗೆ ಪಿತಾಮಹ ಹರೀಶ್ ಪೂಂಜಾರ್, ಶಾಸಕರು ಹರೀಶ್ ಪೂಂಜಾರು, ಆ ಎಲ್ಲ ಅಕ್ರಮಗಳ ಕೂಟಗಳಿಗೆ ಅವರು ಅಧಿಪತಿ. ಅಧಿಕಾರಿಗಳನ್ನು ತಮಗೆ ಬೇಕಾದ ಹಾಗೆ ಇಟ್ಟುಕೊಳ್ತಾ ಇದ್ದಾರೆ. ಈ ಥರದ ಆರೋಪಗಳನ್ನು ಅವತ್ತು ಅವರು ನಮ್ಮ ವಾಹಿನಿಯಲ್ಲಿ ಮಾಡಿದರು. ನಿಮ್ಮ ಮೇಲೆ ಬಂದಿರುವಂತಕ್ಕಂತಹ ಆರೋಪವು ಅದಕ್ಕೆ ಪೂರಕವಾಗಿರುವಂತಹ ಆರೋಪ. ಅಂದರೆ ಅಕ್ರಮ ಗಣಿಗಾರಿಕೆ, ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿದ್ದೀರಿ ಅನ್ನುವ ಒಂದು ಬಿಂಬಿಸುವ ಪ್ರಯತ್ನ ನಿಮ್ಮ ಮೇಲೆ ನಡೆದಿದೆ. ಅದು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ, ಅದನ್ನು ನೀವೇ ಹೇಳಬೇಕಾಗ್ತದೆ. ನಿಮ್ಮ ಮೇಲೆ ಅವರು ಈ ಕಾಂಗ್ರೆಸ್ ಅಥವಾ ಕೆಲವರು ಆಡ್ತಾ ಇರುವಂಥ ಮಾತುಗಳು ಅಕ್ರಮ ಗಣಿಗಾರಿಕೆ, ಮರಳುಗಾರಿಕೆ ಹಾಗೂ ಮರಗಳ್ಳತನಗಳ ಜೊತೆಗೆ ಶಾಮೀಲಾತಿ, ಇವೆಲ್ಲ ಆರೋಪಗಳನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಿಮ್ಮ ಮೇಲೆ ಹೀಗೆ ಹಾಕ್ತಾ ಇರುವುದರ ಜೊತೆಗೆ ನೀವು ಶಾಸಕರ ರೈಟ್ ಹ್ಯಾಂಡ್, ಶಾಸಕರು
ನಿಮ್ಮ ಮೂಲಕ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನುವ ಬಿಂಬಿಸುವ ಪ್ರಯತ್ನವು ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದ್ದರೆ, ಅಥವಾ ಕಾಂಗ್ರೆಸ್ ನಿಮ್ಮ ವಿರೋಧಿಗಳ ಕಡೆಯಿಂದ ಆಗ್ತಾ ಇದ್ದರೆ, ಮತ್ತೊಂದು ಕಡೆಯಿಂದ ನಿಮ್ಮ ಮೇಲೆ ರೌಡಿ ಶೀಟರ್ ಸ್ವತಃ ಅವತ್ತಿನ SP ಅವರು ನಿಮ್ಮನ್ನು ಒಬ್ಬ ರೌಡಿ ಶೀಟರ್ ಅಂತಲೇ ನೇರವಾಗಿ ಹೇಳಿದ್ದಾರೆ, ಹೌದು, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಿರುವಾಗ ಇದನ್ನು ನೀವು ಹೇಳ್ತೀರಿ ದ್ವೇಷ ಅಂತ ಹೇಳ್ತೀರಿ, ಅವ್ರು ಹೇಳ್ತಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಎಲ್ಲರೂ ಇದ್ದಾರೆ. ನಾವು ಯಾರನ್ನು, ಸಾಮಾನ್ಯ ಜನರು ಯಾರನ್ನು ನಂಬಬೇಕು? ನೀವು ಹೇಳಿದರೆ ಶಾಸಕರು ಮೊದಲಿಗೆ ಬರ್ತೀನಿ. ಶಾಸಕರು ಎಲ್ಲ ಅಕ್ರಮಗಳಿಗೆ ಮೊದಲನೇದಾಗಿ ಸಪೋರ್ಟ್ ಮಾಡುವವರು ಇದನ್ನು ನಾವು ಹೇಳ್ತಾ ಇರೋದಲ್ಲ. ಮಾಜಿ ಶಾಸಕರು ವಸಂತ್ ಬಂಗೇರ ನಮಗೆ ಹೇಳಿದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಚಾರ್ಮಾಡಿಯಲ್ಲಿ ಒಂದು ಭಾರಿ ದೊಡ್ಡ ನಮ್ಮ ಈ ರೀತಿಯ ಮಳೆ ಸಂದರ್ಭದಲ್ಲಿ ಹೌದು ಭಾರಿ ಒಂದು ನೆರೆ ಬಂದಿತ್ತು, ಭೂಕುಸಿತ ಆಗಿತ್ತು, ಭಾರಿ ಅದರಲ್ಲಿ ಒಂದು ಸಮಸ್ಯೆ ಎಲ್ಲ ಆಗಿತ್ತು. ಇಡೀ ಅಲ್ಲಿ ಒಂದು ಕೊಳಂಬೆ ಅನ್ನುವಂಥ ಊರು, ಒಂದಷ್ಟು ಮನೆಗಳೆಲ್ಲ ಹೋಗಿ ಇಡೀ ಊರೇ ತುಂಬ ಕಷ್ಟ ಅನುಭವಿಸಿದ ಸಂದರ್ಭ. ಆ ಸಂದರ್ಭದಲ್ಲಿ ಈ ಪ್ರವಾಹಕ್ಕೆ ಬಂದಂಥ ಈ ಮರಳಿತ್ತು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಮರಳಿತ್ತು. ಆವಾಗ ಸುಮಾರು ಒಂದು 10-15 ಸಾವಿರ ಲೋಡು ಬೇರೆ ಬೇರೆ ಜಾಗಗಳಲ್ಲಿ ಮರಳು ಬಂದು ಶೇಖರಣೆಗೊಂದು ಅಷ್ಟು ಇರ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಆ ಸಂದರ್ಭದಲ್ಲಿ ಅದು ಅಲ್ಲಿಂದ ಖಾಲಿ ಆಗದಿದ್ದರೆ ಮುಂದಕ್ಕೆ ಮತ್ತೆ ನೀರು ಬಂದಾಗ ಅದರ ಮೇಲೆ ಬರ್ಬೋದು, ಅಥವಾ ಒಂದಷ್ಟು ಜನರ ತೋಟದ ಒಳಗಡೆ ಬಂದು ಒಂದಷ್ಟು ಜನರ ಜಾಗದಲ್ಲಿ ಬಂದು ಮುಂದಿನ ಪ್ರವಾಹಗಳಿಗೆ ಕಾರಣ ಆಗ್ಬೋದು ಅನ್ನೋಂಥ ಕಾರಣಕ್ಕೆ ಶಾಸಕರು ಅಧಿವೇಶನದಲ್ಲಿ ಅದರ ಬಗ್ಗೆ ಮಾತಾಡಿ ಅದಕ್ಕೊಂದು ಪರ್ಮಿಷನ್ ಮಾಡ್ಕೊಂಡು ಬಂದರು ಸರ್ಕಾರದಿಂದ. ಈ ನೆರೆ ಸಂದರ್ಭದಲ್ಲಿ ಬಂದಂಥ ಮರಳನ್ನು ತೆಗಿಲಿಕ್ಕೆ 1 ಲೋಡು ಮರಳಿಗೆ 1,000 ರೂಪಾಯಿ ಪರ್ಮಿಟ್ನ ರೀತಿ ಮಾಡಿ ಅದಕ್ಕೊಂದು ಪರ್ಮಿಷನ್ ವ್ಯವಸ್ಥೆ ಮಾಡ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ಲೀಗಲೈಸ್ ಆಗಿ ಮಾಡಿದ್ರು. ಹೌದು. ಆ ಸಂದರ್ಭದಲ್ಲಿ ಇದೇ ಬೆಳ್ತಂಗಡಿ ತಾಲೂಕಲ್ಲಿ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಇದೇ ಪ್ರೆಸ್ ಮೀಟಲ್ಲೊಂದು, ಇಷ್ಟೆಲ್ಲ ಮಾತಾಡುವ ಯಾರು ನಾವು ಅಕ್ರಮಗಳನ್ನು ಮಾಡಿದ್ದೇವೆ ಅಂತ ಹೇಳೋರು ಒಂದು ಮಾಹಿತಿ ತೆಗೀಲಿ. ನಮ್ಮ ಹೆಸರಲ್ಲಿ ಅದು ನಾವು ಪರ್ಮಿಷನ್ ಮಾಡಲಿಕ್ಕಾಗೋದಿಲ್ಲ. ನಾವು ಯಾರ ಜಾಗದ ತೋಟದೊಳಗೆ ಹೊಯ್ಗೆ ಬಂದು ಬಿದ್ದಿತ್ತು ಅಥವಾ ಯಾರ ಜಾಗದಲ್ಲಿ ಹೊಯ್ಗೆ ಬಂದು ಬಿದ್ದಿತ್ತು ಅಂಥವರ ಹೆಸರಿಗೆ ಅವರ RTC ಇಟ್ಟು ಒಂದು ಪರ್ಮಿಷನ್ ಮಾಡಿ, ಆ ಸಂದರ್ಭದಲ್ಲಿ ನಾವೊಂದು 3-4 ಜನ ಸ್ನೇಹಿತರು ಸೇರಿಕೊಂಡು ನಾವು ಆ ಹೊಯ್ಗೆಯನ್ನು ತೆಗೆದಿದ್ದೇವೆ. ಆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನವ್ರಿಗೆ ಏನಾಗಿತ್ತು ಅಂತ ಹೇಳಿದರೆ, ನಾವು ಮರಳು ದಂಧೆ ಮಾಡ್ತಿದ್ದೇವೆ ಅಂತಿತ್ತು. ನಾನು ಅದಕ್ಕೆ ಹೇಳಿದ್ದು, ಆ ಸಂದರ್ಭದಲ್ಲಿ ಏನು ಬೆಳ್ತಂಗಡಿ ತಾಲೂಕು ಆ ಸಂದರ್ಭದಲ್ಲಿ ರಾಯಲ್ಟಿ ಕಟ್ಟಿರುವಂಥ ಒಂದು ವ್ಯವಸ್ಥೆಯನ್ನು ಗಣಿ ಇಲಾಖೆಯಲ್ಲಿ ಹೋಗಿ ನೀವು ಕೇಳಿ, ಯಾವ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಪರ್ಮಿಟ್ ಮಾಡಿ ಹೊಯ್ಗೆ ಇಲ್ಲಿಂದ ಹೋಗ್ತಿತ್ತು. 106 ಗಾಡಿಗಳು ಹೋಗ್ತಿತ್ತು. ಹೊಯ್ಗೆ ಅಂತ ಹೇಳಿದರೆ ಡ್ರಗ್ಸ್ ಅಲ್ಲದು, ಅದೊಂದಷ್ಟು ಜನರಿಗೆ ಜೀವನ ಕೊಡುವಂಥ ವ್ಯವಸ್ಥೆ. ಎಷ್ಟೋ ಜನರು ಅದನ್ನು ನಂಬಿ ಜೀವನ ಮಾಡುವಂಥವ್ರು ಇದ್ದಾರೆ. ಪ್ರತಿಯೊಂದಕ್ಕೂ ಅಭಿವೃದ್ಧಿ ಕಾರ್ಯಗಳಿಗೆ ಹೊಯ್ಗೆ ಬೇಕು. ಈ ಅಧಿಕಾರಿ ವರ್ಗದವರು ಕೆಲವರೊಂದಷ್ಟು ಮಾಡುವಂಥ ವ್ಯವಸ್ಥೆಯಿಂದಾಗಿ ಹೊಯ್ಗೆ ಈ ರೀತಿಯ ಒಂದು ಕಳ್ಳಮಾಲು ಅನ್ನುವಂಥ ಮನಸ್ಸಿಗೆ ಬಂದು ಹೋಗಿದೆ ಜನರಿಗೆ. ನಾನು ಹೇಳೋದು ಅದಕ್ಕೋಸ್ಕರ, ಒಂದು ಹೊಯ್ಗೆ ಅನ್ನುವಂಥದ್ದು ಇಲ್ಲದಿದ್ದರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಕಟ್ಟಡ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಅದು ಬೇಕಾಗ್ತದೆ. ಹಾಗೆ ನಾವು ಪರ್ಮಿಟ್ ಮಾಡಿ ಆ ಸಂದರ್ಭದಲ್ಲಿ ನನ್ನ ಪ್ರಕಾರ ಹತ್ತಿರ ಒಂದು 90 ಲಕ್ಷದವರೆಗೆ ಬೆಳ್ತಂಗಡಿ ತಾಲೂಕಲ್ಲಿ 90 ಲಕ್ಷದಿಂದ 1 ಕೋಟಿಯವರೆಗೆ ಇಲ್ಲಿ ರಾಜಧನವನ್ನು ಕಟ್ಟಿ ಹೊಯ್ಗೆ ತೆಗೆದಿರುವಂಥ ವ್ಯವಸ್ಥೆ ಆಗಿದೆ. ನಾವು ಒಂದು 3-4 ಜನ ಸೇರಿ ಪರ್ಮಿಷನ್ ಮಾಡಿ ತೆಗೆಯುವಾಗಲೂ ಒಂದು 9ರಿಂದ 10 ಲಕ್ಷ ರೂಪಾಯಿ ಆ ಟೈಮಲ್ಲಿ ಪರ್ಮಿಷನ್, ಅದಕ್ಕೆ ಏನು ರಾಯಲ್ಟಿ ಕಟ್ಟಿ ನಾವು ಹೊಯ್ಗೆ ತೆಗೆದಿದ್ದೇವೆ. ಶಾಸಕರು ಮಾಡಿದ್ದು ಅಕ್ರಮವೋ ಸಕ್ರಮವೋ ಅದನ್ನು ನೀವು ಜನರಿಗೆ ಅರ್ಥ ಈ ಎಲ್ಲ ವಿಚಾರಗಳು ಜನರಿಗೆ ತಲುಪಿಲ್ಲ, ಜನರಿಗೆ ಗೊತ್ತಿಲ್ಲ. ಈ ವಿಚಾರಗಳು ಜನರಿಗೆ ಗೊತ್ತಿಲ್ಲ. ಇವರು ಪಾದಯಾತ್ರೆ ಮಾಡಲಿಕ್ಕೆ ಹೊರಟರು, ಬೇರೆ ಬೇರೆ ವಿಚಾರ. ಒಂದಷ್ಟು ಜನ ಅಕ್ರಮಗಳನ್ನು ಮಾಡ್ತಾರೆ. ಅಕ್ರಮ ಅಂತ ಹೇಳಿದರೆ ಅದರಲ್ಲಿ ಏನು ದೊಡ್ಡ ವಿಚಾರಗಳಿದೆ. ಯಾಕೆಂತ ಹೇಳಿದರೆ ಒಂದು ಕಡೆಯಲ್ಲಿ ಒಂದು 30 ಲೋಡು 50 ಲೋಡು ಹೊಯ್ಗಿರ್ತದೆ. ನಾನು ನೇರವಾಗಿ ಮಾತಾಡೋದು, ನನಗೆ ಕದ್ದು ಮುಚ್ಚಿ ಇದ್ದದನ್ನು ಇಟ್ಕೊಳ್ಳೋಂಥ ಮನಸ್ಸಿಲ್ಲ. ನಾನು ನೇರ ಹೇಳ್ತೇನೆ, ಒಂದು ಕಡೆ ಒಂದು 30 ಲೋಡು 50 ಲೋಡು ಹೊಯ್ಗೆ ಇರ್ತದೆ. ಅದಕ್ಕೆ ಪರ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಲವಾರು ವರ್ಷಗಳಿಂದ ಆ ಹೊಯ್ಗೆಯನ್ನು ತೆಗಿತಾ ಇರ್ತಾರೆ. ಇವಾಗ ಏನಾಗಿದೆ,
ಈ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ತೆಗೆದು ಅದನ್ನು ಹಾಕಿ ಅದೇ ವಿಚಾರದಲ್ಲಿ ಕೆಲವೊಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಅಂತ ವಿಚಾರ ಇರೋದ್ರಿಂದ ಅದು ಅಕ್ರಮ ಅಂತ ಅದನ್ನು ದೊಡ್ಡ ವಿಚಾರ ಮಾಡಿ ಹೋಗ್ತಾರೆ. ಆ 20-30 ಲೋಡು ಹೊಯ್ಗೆಯನ್ನು ತೆಗಿಲಿಕ್ಕೆ ಪರ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿಯ ರಸ್ತೆಗಳನ್ನು ಸ್ವಲ್ಪ ಸರಿಪಡಿಸಿಕೊಂಡು ಅಥವಾ ಅಲ್ಲಿ ಒಂದು ಹತ್ತಿರದಲ್ಲಿರುವಂಥ ಒಂದಷ್ಟು ಮನೆಗಳಿಗೆ ಯಾವುದಾದ್ರೂ ಉಪಕಾರ ಮಾಡಿಕೊಂಡು ಆ ಒಂದಷ್ಟು ಸ್ವಲ್ಪ ಇರೋ ಹೊಯ್ಗೆಯನ್ನು ಸ್ಥಳೀಯ ಅಭಿವೃದ್ಧಿಗೆ ಒಂದಷ್ಟು ಸಹಕಾರ ಕೊಟ್ಕೊಂಡು ಮಾಡ್ತಾರೆ. ಆಗ ಅದು ಕಾನೂನು ಪ್ರಕಾರ ಅದು ಅಕ್ರಮ. ಅದನ್ನು ಸಕ್ರಮಗೊಳಿಸಲಿಕ್ಕೆ ಯಾವುದೇ ರೀತಿಯಲ್ಲಿ ಆಗುವುದಿಲ್ಲ ಅಂತ ಯಾಕೆ ಹೇಳಿದರೆ, ಅಲ್ಲಿರುವಂಥ ಹೊಯ್ಗೆ 20 ಲೋಡು 30 ಲೋಡು ಪಿಕಪ್ನವರ, ಒಂದು ಲಾರಿ ಇಟ್ಕೊಂಡವರ, ಒಂದು 10 ಜನ ಕೆಲಸದವರು ಇರ್ತಾರೆ, ಒಂದು 5-6 ಜನ ಆ ಹೊಯ್ಗೆಯನ್ನು ತುಂಬಿಸುವವರು. ಅವ್ರಿಗೂ ಎಲ್ಲೂ ಕೆಲಸ ಇರೋದಿಲ್ಲ. ಅವರು ಅದೇ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥವ್ರು ಮಾಡ್ತಾರೆ. ಆವಾಗ ಇದನ್ನೆಲ್ಲ ಅಕ್ರಮಗಳು ಅಂತ ಹೇಳ್ಕೊಂಡು ಇವರು ಭಾರಿ ದೊಡ್ಡ ಏನು ಬಳ್ಳಾರಿಯಲ್ಲಿ ಗಣಿಯವರೇನು ಮಾಡಿಕೊಂಡು ದೊಡ್ಡ ದೊಡ್ಡ ವ್ಯವಹಾರ ಮಾಡಿ ಆ ರೀತಿ ಬಿಂಬಿಸುವಂಥ ಕೆಲಸಕ್ಕೆಲ್ಲ ಕೈ ಹಾಕಿದರು. ಅವಾಗ ನಾನೊಂದು ಪ್ರಶ್ನೆ ಮಾಡಿದ್ದೆ, ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ತಿದೆ, ಕಾಲೇಜುಗಳಾಗ್ತಾ ಉಂಟು, ಇದೇ ನಮ್ಮ ಕಾಂಗ್ರೆಸ್ನ ನಾಯಕರದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿದೆ, ಇವರು ಎಷ್ಟು ಇವರ ಬಿಲ್ಡಿಂಗ್ ಆಗುವಂಥ ವ್ಯವಸ್ಥೆಯಲ್ಲಿ ಪರ್ಮಿಟ್ ತೆಗೆದು ನಮಗೆ ಪರ್ಮಿಟ್ ಇದ್ದ ಹೊಯ್ಗೆಯೇ ಬೇಕು ಅನ್ನುವಂಥ ವ್ಯವಸ್ಥೆಯನ್ನಿಟ್ಟು ಇವರು ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ಬೇಕಾದವರ ಗಾಡಿಗಳಲ್ಲಿ ಅವರ ಪಕ್ಷದವರದೇ ವ್ಯವಸ್ಥೆ ಅಂದರಲ್ಲಿ ಇವರು ಹೊಯ್ಗೆಯನ್ನು ತಂದು ಅವರ ಜಾಗದಲ್ಲಿ ಹಾಕಿ ಕೆಲಸ ಮಾಡಿಸಿದಾರಲ್ಲ, ಆವಾಗ ಇವರಿಗೆ ಆ ನೈತಿಕತೆ ಬೇಕಿತ್ತಲ್ಲ. ನಾವು ಧೈರ್ಯದಲ್ಲಿ ಹೇಳ್ತೇವೆ, ನಮ್ಮ ಶಾಸಕರು ಸರ್ಕಾರಕ್ಕೆ ರಾಜಧನವನ್ನು ಕಟ್ಟಿಸಿಕೊಂಡು ಅವರ ಜೊತೆ ಇದ್ದ ಹುಡುಗರು ಜೊತೆಗೆ ನಾವು ಯಾವುದೇ ರೀತಿಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ BJP ಅನ್ನುವಂಥ ರಾಜಕಾರಣ ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ನಾನು ನೇರ ಹೇಳ್ತೇನೆ, ಶಾಸಕರು ಯಾವುದೇ ಕಾರಣಕ್ಕೂ ಈ ಹೊಯ್ಗೆ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಅಕ್ರಮಗಳಲ್ಲಿ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರಾ ಅದಕ್ಕೂ ಈ ಮಾತಿಗೂ ಸಂಬಂಧನೇ ಇಲ್ಲ. ಈಗ ಹಾಗಾದರೆ ಕೇವಲ ಒಬ್ಬ ಶಾಸಕರನ್ನು ತುಳಿಯುವುದಕ್ಕೋಸ್ಕರ ಅಥವಾ ಶಾಸಕರ ಹೆಸರಿಗೆ ಕೆಟ್ಟ ನೇಮನ್ನು ಅಂಟಿಸಿ ಅವರನ್ನು ರಾಜಕೀಯವಾಗಿ ಮುಗಿಸುವುದಕ್ಕೋಸ್ಕರ ಈ ತರಹದ ಒಂದು ಆರೋಪಗಳನ್ನು ಸತತವಾಗಿ ಅವ್ರ ಮೇಲೆ ಹಾಕ್ತಾ ಬಂದ್ರ? 100ಕ್ಕೆ 100. ಯಾಕೆಂತ ಹೇಳಿದರೆ ಇಲ್ಲಿ ಆಗಿರುವಂಥ ಅಭಿವೃದ್ಧಿ ವಿಚಾರಗಳಲ್ಲಿ ಇವರಿಗೆ ಯಾವುದೇ ರೀತಿಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಹಳ್ಳಿಗಳಿಗೆ ಹೋದರೂ ಒಳ್ಳೆಯ ರೀತಿಯ ರಸ್ತೆಗಳ ವ್ಯವಸ್ಥೆ ಆಗಿದೆ. ಈಗ ಈ ಮಳೆಗಾಲದಲ್ಲಿ ಒಂದಷ್ಟು ರಸ್ತೆಗಳು ಈಗ ಏನು ಅಭಿವೃದ್ಧಿ ಹೊಂದುತ್ತಿರುವ ಕಾರಣಕ್ಕೋಸ್ಕರ ಈ ಮಳೆಗಾಲದ ಸ್ವಲ್ಪ ಸಮಯದಲ್ಲಿ ಶುರು ಮಾಡಿದ ಕಾರಣಕ್ಕೆ ಮುಖ್ಯ ರಸ್ತೆಗಳು ಸ್ವಲ್ಪ ಹಾಳಾಗಿದೆ. ಬಿಟ್ಟರೆ ಒಂದಷ್ಟು ಈ ಶಾಸಕರು ಬಂದ ನಂತರ ಸುಮಾರು ಸಾವಿರಾರು ಕೋಟಿಯ ಅನುದಾನದಲ್ಲಿ ರಸ್ತೆಗಳ ಕೆಲಸ ಆಗಿದೆ. ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಶಾಸಕರು ಮಾಡಿದ್ದಾರೆ. ನನ್ನ ಪ್ರಕಾರ ಇಲ್ಲಿ ಯಾವುದೇ ಕಾರಣಕ್ಕೂ ಶಾಸಕರನ್ನು ಇಂಥ ವಿಚಾರದಲ್ಲಿ ಅವರನ್ನು ಸುಮ್ಮನೆ ಕೂರಿಸಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಯಾವುದೇ ವಿಚಾರದಲ್ಲಿ ಇವರನ್ನು ಕೆಳಗಡೆ ಒಂದು ಡೌನ್ ಮಾಡುವಂಥ ವ್ಯವಸ್ಥೆ ಆಗೋದಿಲ್ಲ. ಆಗ ಇಂಥ ಒಂದು ಕೆಟ್ಟ ಹೆಸರು ಬರಲಿಕ್ಕೋಸ್ಕರ ಬರುವ ಹಾಗೆ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಹಗರಣಗಳಲ್ಲಿದ್ದಾರೆ, ಅಥವಾ ಈ ಮರಳು ಮಾಫಿಯಾದಲ್ಲಿದ್ದಾರೆ, ಅಥವಾ ಮರದ್ದು ವ್ಯವಹಾರದಲ್ಲಿದ್ದಾರೆ, ಮತ್ತು ಕಲ್ಲಿನ ಕೋರೆಯಲ್ಲಿ ವ್ಯವಹಾರದಲ್ಲಿ ಶಾಸಕರಿಗೂ ಅದಕ್ಕೂ 100ಕ್ಕೆ 100 ಸಂಬಂಧವೇ ಇಲ್ಲ. ಶಾಸಕರು ಪರ್ಮಿಷನ್ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಅಧಿಕಾರಿಗಳಿಗೆ ಅವರು ಸುಮ್ಮನೆ ಇಲ್ಲದೆ ಕೆಲವರು NOC ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಕೊಟ್ಟರೆ ಅಂಥವರಿಗೆ ಫೋನ್ ಮಾಡಿ ಅಂಥವ್ರು ಬಂದರೆ ಅವರಿಗೆ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿರ್ಬೋದು. ಬಿಟ್ಟರೆ ಅವನಲ್ಲಿ ಒಂದು ಅಕ್ರಮ ಹೊಯ್ಗೆ ಮಾಡ್ತಾನೆ, ಅಕ್ರಮ ಕಲ್ಲು ತೆಗಿತಿದ್ದಾನೆ, ಅವನಿಗೆ ನೀವು ಸಪೋರ್ಟ್ ಮಾಡಿ ಅಂತ ಯಾವ ಅಧಿಕಾರಿಗಳಿಗೆ ಹೇಳಲಿಕ್ಕಿಲ್ಲ. ನನ್ನ ಪ್ರಕಾರ ಇದು ಕಾಂಗ್ರೆಸ್ನವರು ಅವರ ಒಂದು ಶಾಸಕರ ಒಂದು ಏನು ಇಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಅವರು ಈ ರೀತಿಯ ಒಂದು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ, ಅದನ್ನು ಕೆಳಗೆ ಇಳಿಸಬೇಕು ಅನ್ನುವಂಥ ಕಾರಣಕ್ಕೆ ಸುಮ್ಮನೆ ಸುಳ್ಳು ಹೇಳುವಂಥ. ಸರಿ, ಇಷ್ಟೆಲ್ಲ ಆದ ನಂತರ ನಿಮ್ಮ ಮೇಲೆ ಈ ತರಹದ ಒಂದು ಪ್ರಕರಣ ಬೀಳ್ತದೆ. ಹೌದು. ಆ ಪ್ರಕರಣ ಬಿದ್ದ ನಂತರ ನಿಮ್ಮನ್ನು ಒಂದು ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೋತಾರೆ. ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡ ನಂತರ ನಿಮ್ಮ ಪರವಾಗಿ ಶಾಸಕರು ಜೊತೆಗೆ ಬರ್ತಾರೆ. ಹೌದು, ಶಾಸಕರೆಲ್ಲ ಮತ್ತೆ ಬರ್ತಾರೆ. ನೀವು ಒಬ್ಬ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಜವಾಬ್ದಾರಿ ಇರುವಂಥವರು, ಒಬ್ಬ ಶಾಸಕರು ಬರುವುದು ತಪ್ಪಲ್ಲ. ಆದರೆ ಬೆಳ್ತಂಗಡಿಯಲ್ಲಿ ಈ ವಿಚಾರದಲ್ಲಿ ಒಂದು ಮೆಸೇಜ್ ಬರ್ತದೆ. ಶಾಸಕರು ಸ್ವಜಾತಿ ಪ್ರೇಮವನ್ನು ಮೆರೆದರು. ಅಲ್ಲಿ ಶಶಿರಾಜ್ ಶೆಟ್ಟರ್ ಅಲ್ಲ ಅಂತಂದರೆ ಬೇರೆ ಯಾವುದೋ ಒಂದು ಜಾತಿಯ
ವ್ಯಕ್ತಿ ಕಾರ್ಯಕರ್ತ, ಬಿ ಜೆ ಪಿಯ ಕಾರ್ಯಕರ್ತರಾಗಲಿ, ಸಂಘದ ಕಾರ್ಯಕರ್ತರಾಗಲಿ, ಯಾವುದಾದ್ರೂ ಸಂಘಟನೆ, ಹಿಂದೂ ಸಂಘಟನೆಗಳ ಕಾರ್ಯಕರ್ತರಾಗಲಿ ಯಾರೇ ಹೋದರೂ ಅವರು ಬರ್ತಾ ಇದ್ದಿಲ್ಲ. ಓನ್ಲಿ ಶಶಿರಾಜ್ ಶೆಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅವರು ಬಂದಿದ್ದಾರೆ. ಅದಕ್ಕೆ ಅವರು ಆ ಒಂದು ದಾರ್ಶ್ಯತನವನ್ನು ತೋರಿಸಿದ್ದಾರೆ. ಆ ಒಂದು ಪಕ್ಷದ ಕಾರ್ಯಕರ್ತ ಅವರ ಪರವಾಗಿ ಬಂದಿದ್ದೇನೆ ಅನ್ನೋದನ್ನು ತೋರಿಸಿದ್ದಾರೆ. ಬೇರೆ ಯಾರಾದರೂ ಮಾಡ್ತಿದ್ದಿಲ್ಲ ಅನ್ನೋ ಮಾತುಗಳು ಪಕ್ಷದ ವಲಯಗಳಿಂದಲೇ ಬರ್ತಾ ಇದೆ. ಇದಕ್ಕೆ ತಾವೇನು ಹೇಳಲಿಕ್ಕೆ ಬಯಸ್ತೀವಿ? ನೋಡಿ, ನಾನು ಸಾಧಾರಣ 19 ವರ್ಷದಿಂದ, ನನಗೆ 19 ವರ್ಷ ಇರುವಾಗದಿಂದ ಬಜರಂಗ ದಳದ ಒಂದು ನೇರ ಸಂಬಂಧವನ್ನು ಹೊಂದಿರುವ ನಾನು ಸಂಘಟನೆಯಲ್ಲಿ. ನಾನು ಆವಾಗ ಯಾವ ಜಾತಿಯನ್ನು ನೋಡಿ ಅಥವಾ ಯಾವುದನ್ನು ನೋಡಿ, ನಾನು ಹಿಂದುತ್ವ ನಮ್ಮ ಉಸಿರು, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಲಿಕ್ಕೋಸ್ಕರ ನಾವು ಬೇರೆ ಬೇರೆ ಕೇಸ್ಗಳನ್ನು, ಸುಳ್ಳು ಕೇಸ್ ಇರ್ಬೋದು, ಮಾಡದೇ ಇರುವ ಪ್ರಕರಣದಲ್ಲೂ ಈ ರಾಜಕೀಯ ಪ್ರೇರಿತವಾಗಿ ಹೋರಾಟದ ಸಂದರ್ಭದಲ್ಲಿ ಒಂದಷ್ಟು ಕೇಸುಗಳನ್ನು ಹಾಕಿಕೊಂಡು ನಾವು ಹಿಂದೂ ಸಂಘಟನೆಯಲ್ಲಿ ಇದ್ದುಕೊಂಡು ಈ ಮಟ್ಟಕ್ಕೆ ಬೆಳೆದವರು. ಇಲ್ಲಿ ಈ ಜಾತಿ ಅನ್ನುವಂಥ ವಿಚಾರ ಯಾಕೆ ಬರ್ತದೆ ಅಂತ ಹೇಳಿದರೆ, ಒಬ್ಬರ ಅಭಿವೃದ್ಧಿ, ಒಬ್ಬ ಏನೋ ಒಂದು ಸ್ಥಾನಕ್ಕೆ ಏರ್ತಾ ಇದ್ದಾನೆ ಅಂತ ಹೇಳುವಾಗ ಈ ಜಾತಿ ವಿಚಾರಗಳೆಲ್ಲ ಬರುವಂಥದ್ದು ಸಹಜ, ಅಥವಾ ಈ ಚುನಾವಣೆ ಸಂದರ್ಭದಲ್ಲಿ ಬರ್ತದೆ. ಶಶಿರಾಜ್ ಶೆಟ್ಟಿ ಎಲ್ಲಿ ಕೂಡ ಇಲ್ಲಿವರೆಗೆ ಜಾತಿ ನೋಡಿ ಯಾವುದ್ರ ಹಿಂದೆ ಹೋದವನಲ್ಲ, ಅಥವಾ ಶಶಿರಾಜ್ ಶೆಟ್ಟಿ ಹಿಂದೆ ಇರುವ ಒಂದಷ್ಟು ನನ್ನ ಬಳಗ ಅಂತ ಹೇಳ್ತೀನಿ ನಾನು, ನನ್ನ ಜಾತಿ ನೋಡಿ ಬಂದವರಲ್ಲ. ನನ್ನಲ್ಲಿರುವಂಥ ಒಂದು ಒಳ್ಳೆಯ ಗುಣವನ್ನು ನೋಡಿ ನನ್ನ ಜೊತೆ ಇದ್ದಾರೆ. ನಾನು ಮಾಡಿರುವಂಥ ಕೆಲಸ ಯಾವುದೋ ಒಂದು ಜಾತಿಗೋಸ್ಕರ ಮಾಡಿರುವಂಥ ಕೆಲಸ ಅಲ್ಲ. ಇಲ್ಲಿವರೆಗೆ ಕೊರೋನಾ ಸಂದರ್ಭದಲ್ಲಿ ನಾನು ಹಿಂದೂ ಮುಸ್ಲಿಂ, ನಾನೊಬ್ಬ ಬಜರಂಗ ದಳದಲ್ಲಿ ಇದ್ದವನು ಆಗಿದ್ದರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರ ಜೊತೆ ಸೇರಿಕೊಂಡು ನಾವು ಮಾನವ ಸ್ಪಂದನ ಅನ್ನುವಂಥ ಒಂದು ಒಳ್ಳೆಯ ಸಂಘಟನೆಯನ್ನು ಕಟ್ಟಿಕೊಂಡು ಆ ಸಂದರ್ಭದಲ್ಲಿ ನನ್ನ ಪ್ರಕಾರ 30 ರಿಂದ 35 ಮೃತಪಟ್ಟವರಂಥ ದೇಹಗಳನ್ನು ನಾವು ಆ ಸಂದರ್ಭದಲ್ಲಿ ನಾವು ಆ ಕಿಟ್ ಹಾಕ್ಕೊಂಡು ನಾವು ಕೊಂಡೋಗಿದ್ದೇವೆ. ಒಬ್ಬರದ್ದು ಮುಂಡಾಜಿಯಲ್ಲಿ ಒಂದು ಕ್ರಿಶ್ಚಿಯನ್, ಒಬ್ಬರದ್ದು ಬೇರೆ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಕೊರೋನಾ ಸಂದರ್ಭದಲ್ಲಿ. ಸೆಬಾಸ್ಟಿನ್ ಅಂತ ನಮ್ಮ ಅದರಲ್ಲಿ ಒಬ್ಬರು ಜವಾಬ್ದಾರಲ್ಲಿದ್ದರು. ನಾನು ಹಾಗಾಗಿ ಹೇಳೋದು ಅಂತ ಹೇಳಿದರೆ, ಶಾಸಕರು ಆ ಸಂದರ್ಭದಲ್ಲಿ ನನ್ನ ಜೊತೆ ಯಾಕೆ ಬಂದಿದ್ದು, ನನ್ನ ಪರವಾಗಿ ಯಾಕೆ ಬಂದಿದ್ದು ಅಂತ ಹೇಳಿದರೆ, ನಾನು ಶಶಿರಾಜ್ ಅಲ್ಲ, ಅಲ್ಲಿ ಯುವ ಮೋರ್ಚಾದ ತಾಲೂಕಿನ ಅಧ್ಯಕ್ಷ, ಒಬ್ಬ ಒಳ್ಳೆಯ ಕಾರ್ಯಕರ್ತ, ಪಕ್ಷದ ಯುವ ಅಧ್ಯಕ್ಷ, ಪಕ್ಷದ ಒಬ್ಬ ಕಾರ್ಯಕರ್ತ, ಪಕ್ಷಕ್ಕೋಸ್ಕರ ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡಿದವನು. ಎಲ್ಲ ಜವಾಬ್ದಾರಿಯಲ್ಲೂ ನಾನು ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿ ಬಂದವನು. ಇಲ್ಲಿ ಶಶಿರಾಜ್ ಶೆಟ್ಟಿ ಅಂತಲ್ಲ, ಶಶಿರಾಜ್ ಶೆಟ್ಟಿ ಬದಲು ಇನ್ನೊಬ್ಬ ಯಾರು ಇರ್ತಿದ್ರು, ಅಂಥ ಪರಿಸ್ಥಿತಿ ಬರ್ತಾಯಿದ್ರೆ, ಮಾಡಿದಂಥ ತಪ್ಪಿಗೆ ಇಂಥ ಪರಿಸ್ಥಿತಿಗೆ ಏನಾದರೂ ಹೋಗ್ತಿದ್ರೆ ಶಾಸಕರು ನೇರವಾಗಿ ಹೋಗ್ತಿದ್ರು. ಮತ್ತೊಂದು ಮಾತು ಹೇಳ್ತೇನೆ, ಇದೇ ಸಂದರ್ಭದಲ್ಲಿ ಅದಕ್ಕಿಂತ 1 ತಿಂಗಳ ಹಿಂದೆ ಶಿವರಾತ್ರಿಯ ಸಂದರ್ಭದಲ್ಲಿ ಒಂದು ಹುಡುಗರ ಮೇಲೆ ಒಂದು ಕೇಸ್ ಆಗಿತ್ತು. ಆ ಸಂದರ್ಭದಲ್ಲೂ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರು. ರಾತ್ರಿ 3 ಗಂಟೆಗೆ ಪೊಲೀಸ್ ಸ್ಟೇಷನ್ ಹೋಗಿದ್ದರು. ರಾತ್ರಿ 3 ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದರು. ಅಲ್ಲಿ ಪೊಲೀಸರಿಗೆ ಮತ್ತು ಏನು ನಮ್ಮ ಕಾರ್ಯಕರ್ತರಿಗೆ ಒಂದಷ್ಟು ಸ್ವಲ್ಪ ಅದೆಲ್ಲ ಜಾತಿಯಿಂದ ಆಗಿದ್ದಲ್ಲ, ಆವಾಗ ಜಾತಿಯಿಂದ ಆಗಿದ್ದಲ್ಲ. ಅಲ್ಲಿ ಯಾರು ನನ್ನ ಏನು ಜಾತಿ ಅಂತ ಹೇಳಿದರೆ ಆ ಜಾತಿಯವರು ಇದ್ದವರಲ್ಲ, ಎಲ್ಲ ಜಾತಿಯವರು ಇದ್ದರು ಅದರಲ್ಲಿ. ಅಲ್ಲಿ ಹಿಂದೂಗಳು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಇರುವವರಿಗೆ ಸಮಸ್ಯೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಶಾಸಕರಲ್ಲಿ ಹೋಗಿದ್ದಾರೆ. ಯಾರಿವತ್ತು ಜಾತಿ ವಿಚಾರವನ್ನು ತೆಗೆದು ಮಾತಾಡ್ತಾರೆ ಅವರು ಜಾತಿಗೆ ಮಾತ್ರ ಸೀಮಿತ. ನಾನು ನನ್ನ ಧರ್ಮಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತೇನೆ. ನನ್ನ ಶಾಸಕರು ನಮ್ಮ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾರೆ. ಎಲ್ಲಿ ಇವರು ಈ ಜಾತೀಯತೆಯನ್ನು ತಗೊಂಡು ಬಂದು ಈ ಥರ ಮಾಡಲಿಕ್ಕೆ ಹೋಗ್ತಾರೆ, ಅದು ಅವರಿಗೆ ಅದು ಸಮಸ್ಯೆ ಆಗ್ತದೆ ಹೊರತು ನಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಈಗ ಕೆಲವು ಸಮಯದ ಹಿಂದೆ ನೀವೊಂದು ಪ್ರೆಸ್ ಮೀಟ್ ಮಾಡ್ತೀರಿ, ಶಾಸಕರ ಪರವಾಗಿ ನಿಲ್ತೀರಿ, ಯಾರೂ ಮಾತಾಡ್ತಾ ಇದ್ದಿಲ್ಲ ಅವತ್ತು. ನಿಮ್ಮ ಶಾಸಕರ ವಿರುದ್ಧವಾಗಿ ಒಂದಷ್ಟು ಜನ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಶಾಸಕರ ಪರವಾಗಿ ನೀವು ಇದೇ ತರಹ ಮುಂದುವರೆದ್ರೆ ವಾರ್ನಿಂಗ್ ಕೊಡ್ತೀರಾ? ನೀವು ಆ ಪ್ರೆಸ್ ಮೀಟಲ್ಲಿ ಹೆಚ್ಚು ಕಡಿಮೆ ಒಂದು ವಾರ್ನಿಂಗ್ ಕೊಡ್ತೀರಾ, ಎಚ್ಚರಿಕೆ ಕೊಡ್ತೀರಾ? ಹೌದು. ಅದು ಎಲ್ಲವೂ ಇದಕ್ಕೆ ಆ್ಯಡ್ ಆಯಿತಾ? ಈ ಒಂದು ಶಾಸಕರು ಇವರು ಇದಕ್ಕೋಸ್ಕರ ಹೋದರು. ಈ ಶಶಿರಾಜ್ ಶೆಟ್ಟಿ ಅಂತ ಡೈನಾಮಿಕ್ ಯುವಕ ಶಾಸಕರ ಜೊತೆಗಿದ್ದರೆ ಶಾಸಕರನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಇದೆಲ್ಲ ಆಗ್ತಾ ಇದೆಯಾ? ಶಾಸಕರು ಸ್ವಜಾತಿ ಪ್ರೇಮ ಮಾಡಿದ್ರು, ಈ ಥರ ಒಂದು ಬಿಂಬಿಸುವ ಪ್ರಯತ್ನ ಇದಕ್ಕೋಸ್ಕರ ಆಯಿತಾ? ನನಗೆ
ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಇರ್ಬೋದು ಅಂತ ಹೇಳ್ತೇನೆ. ನನಗೆ ನೇರವಾಗಿ ಅಂತ ಹೇಳಿದರೆ, ಶಾಸಕರ ವಿರುದ್ಧವಾಗಿ ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ವಿರುದ್ಧ ಯಾರು ನಿಂತಿದ್ರು, ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ನಾನು ಯಾರ ವಿರುದ್ಧ ಅವತ್ತು ಪ್ರೆಸ್ ಮೀಟ್ ಮಾಡಿದ್ನೋ, ವಿರುದ್ಧ ಅಂತ ಹೇಳಿದರೆ ನನ್ನ ಶಾಸಕರ ಪರವಾಗಿ ನಾನು ಏನು ಪ್ರೆಸ್ ಮೀಟ್ ಮಾಡಿದ್ನೋ, ಮಹೇಶ್ ಶೆಟ್ಟಿ ತಿಮ್ಮರಡಿ ವಿರುದ್ಧ, ಆ ಮನುಷ್ಯ ಈ ಪ್ರಕರಣದಲ್ಲಿ ಮೊನ್ನೆ ಹೇಳಿದರು, ಏನು ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡಿದರು. ನನ್ನ ಪ್ರಕಾರ ನನ್ನ ಈ ಪ್ರಕರಣದಲ್ಲಿ ಪೂರ್ತಿಯಾಗಿ ಪೊಲೀಸರ ಮೇಲೆ, ಅಧಿಕಾರಿ ವರ್ಗದ ಮೇಲೆ ಒತ್ತಡ ಹಾಕಿದಂಥ ವ್ಯಕ್ತಿ ರಕ್ಷಿತ್ ಶಿವರಾಮ್. 100ಕ್ಕೆ 100. ರಕ್ಷಿತ್ ಶಿವರಾಮ್ ಪರವಾಗಿ ಕೊನೆಯ ಚುನಾವಣೆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದಷ್ಟು ಹುಡುಗರು ಫೀಲ್ಡ್ ಮಾಡಿರುವಂಥ 100ಕ್ಕೆ 100 ನಾವೇ ನೋಡಿದ್ದೇವೆ. ಮತ್ತು ನನ್ನ ಈ ವಿಚಾರದಲ್ಲಿ ಅವರು ಹಿಂದಿಂದ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನೇರವಾಗಿ ಗೊತ್ತಿಲ್ಲ. ಆದರೆ ನನಗೆ ನಾನು ಜೈಲಿನಲ್ಲಿರುವ ಸಂದರ್ಭದಲ್ಲಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಿಮ್ಮೆಂದ್ರೆ ಹೇಳ್ತೀನಿ. ನನ್ನ ಮೇಲೆ ಜೈಲಿನ ಒಳಗಡೆಯಿಂದ ಹಲ್ಲೆ ನಡೆಸುವಂಥ ಪ್ರಯತ್ನ ಪಟ್ಟಿದ್ದರು. ಅದು ಅವರಿಗೆ ಮತ್ತೆ ಉರುಳಾಗಿ ಹೋಗಿದೆ. ನಿಮ್ಮ ಮೇಲೆ ಜೈಲಿನಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸುವಂಥ ಪ್ರಯತ್ನವನ್ನು ಪಟ್ಟಿದ್ದರು. ಯಾರು ಮಾಡಿದ್ರು ಅಂತೇಳಿ ಹೇಳ್ಬೋದಾ? ಅದನ್ನು ಹೇಳುವುದಿಲ್ಲ ನಾನು, ಇಲ್ಲಿ ಹೇಳಿಕ್ಕೆ ಹೋಗೋದಿಲ್ಲ. ಅದು ಅವರಿಗೆ ಗೊತ್ತಿದೆ, ಯಾರು ಮಾಡಿಸಿದ್ದಾರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಒಬ್ಬರ ಹೆಸರು ಯಾರು, ನೀವು ಆವಾಗದಿಂದ ನನ್ನ ವಿರುದ್ಧವಾಗಿ, ಶಾಸಕರ ವಿರುದ್ಧವಾಗಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವತ್ತು ಮಾತಾಡಿದ್ದಕ್ಕೋಸ್ಕರ ನಾನೇನು ಪ್ರೆಸ್ ಮೀಟ್ ಮಾಡಿದ್ನ, ಅವರ ಜೊತೆ ಇರುವ ಒಬ್ಬ ಹುಡುಗ ಆ ಕೆಲಸಕ್ಕೆ ಕೈ ಹಾಕಿದ್ದ, ಮತ್ತು ಅವನಿಗೆ ಅದು ಸಮಸ್ಯೆ ಆಗಿದೆ ಆ ಸಂದರ್ಭದಲ್ಲಿ. ಅಂದರೆ ಜೈಲಿನ ಒಳಗಡೆ ಇರುವಂಥ ಕೈದಿಗಳಿಂದಲೇ ನಿಮ್ಮ ಮೇಲೆ ಒಂದು ಹಲ್ಲೆ ನಡೆಸುವಂಥ ಪ್ರಯತ್ನ ನಡೆದಿತ್ತು. ಬಟ್ ಆ ಪ್ರಯತ್ನ ಫ್ಲಾಪ್ ಆಗಿದೆ. ಅವ್ರು ಯಾರ ಹತ್ರ ಹೇಳಿದ್ದಾರೆ, ಅವರೇ ಬಂದು ನಮ್ಮ ಹತ್ರ ಹೇಳಿದ್ದಾರೆ, ನಾನು ನಿಮ್ಗೆ ಹೀಗೆ ಮಾಡಲಿಕ್ಕೆ ನಮ್ಮ ಹತ್ರ ಹೇಳಿದ್ದಾರೆ ಅಂತೇಳಿ. ನಾವು ಎಲ್ಲಿ ಹೋದರೂ ಒಂದು ಸ್ನೇಹದ ರೀತಿಯಲ್ಲಿ ನಾವು ವಿಚಾರದಲ್ಲಿ ಏನಾದರೂ ಕಂಪ್ಲೇಂಟು ದೂರು ಏನು ಕೊಡ್ಲಿಕ್ಕೆ ಹೋಗಲಿಲ್ಲ, ನಾವು ಹೋಗಲಿಲ್ಲ. ಯಾಕೆಂತೇಳಿದರೆ ನಾನು ಅದನ್ನು ಎಲ್ಲಿ ಹೇಳಿಲ್ಲ. ಈಗ ನೀವು ಕೇಳೋ ಸಂದರ್ಭದಲ್ಲಿ ನಾನು ಹೇಳಿಬಿಟ್ಟೆ ಅದನ್ನು. ಯಾಕೆ ಹೇಳಿದ್ದು ಹೇಳಿದರೆ, ಆ ವಿಚಾರದಲ್ಲಿ ಅವರು ಇರ್ಬೋದಾ ಇಲ್ವಾ ಅನ್ನೋದಕ್ಕೋಸ್ಕರ ಸಂಬಂಧಗಳು ಯಾರಿದ್ದಾರೆ ಅನ್ನೋದು ಪೂರ್ತಿ ಅರಿವು ತಮಗಿಲ್ಲ. ಇರಬಹುದು, ಇವರಿರ್ಬೋದು ಅಥವಾ ಅವರಿರ್ಬೋದು ಅನ್ನೋ ಒಂದು ಶಂಕೆಯಲ್ಲಿ ತಾವಿದ್ದೀರಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆ ಥರ ಮಾಡಿದ್ದಾರೆ ಅಂತಲ್ಲ, ಆದರೆ ಅವರ ಜೊತೆ ಇದ್ದ ಒಬ್ಬ ವ್ಯಕ್ತಿ ಆ ಕೆಲಸಕ್ಕೆ ಕೈ ಹಾಕಿದ್ದಾನೆ ಹೇಳುವಂಥದ್ದು ಸತ್ಯ. ಅದು 100ಕ್ಕೆ 100 ಸತ್ಯ. ಅದು ಅವನಿಂದ ಅಲ್ಲಿಯೂ ಆಗಲಿಲ್ಲ, ಎಲ್ಲೂ ಆಗಲಿಕ್ಕೆ ಸಾಧ್ಯ. 100ಕ್ಕೆ 100 ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅವ್ರ ಹೆಸರನ್ನು ಎಕ್ಸ್ಪೋಸ್ ಮಾಡ್ಬೋದೇ? ಮಾಡೋದಿಲ್ಲ ನಾನು, ಅದು ಈಗ ಹೇಳಿಕ್ಕೆ ಹೋಗೋದಿಲ್ಲ. ಸಮಯ ಸಂದರ್ಭಗಳು ಬಂದಾಗ ಹೇಳ್ತೇನೆ ನಾನು. ಓಕೆ, ಇಂತಹ ಒಂದು ಘಟನೆ ಅಂದರೆ ನಿಮ್ಮ ಜೀವಕ್ಕೆ ಅಪಾಯ ಮಾಡುವಂತಹ ಒಂದು ಏನು ಪ್ಲಾನ್ಗಳು ನಡೆದಿತ್ತು ಅಥವಾ ತಂತ್ರಗಳು ನಡೆದಿತ್ತು ಅನ್ನೋದನ್ನು ತಾವು ಇಲ್ಲಿ ಓಪನ್ ಆಗಿ ಹೇಳಲಿಕ್ಕೆ ಬಯಸಿದ್ದೀರಿ. ಹಾಗಿದ್ದರೆ ಅದು ಜೈಲಿನ ಒಳಗಡೆ, ಜೈಲಿನ ಹೊರಗಡೆಯೂ ಈ ತರಹದ ಘಟನೆಗಳು ನಡೆಯಬಹುದಲ್ವೇ? ನಾನು ಅವತ್ತೇ ಹೇಳಿದ್ದೇನೆ, ನನ್ನ ಶಾಸಕರಿಗೆ, ನಮ್ಮ ಪಕ್ಷದ ಶಾಸಕರಿಗೆ ಓಪನ್ ಆಗಿ ಒಂದು ಪ್ರೆಸ್ ಮೀಟಲ್ಲಿ ಥ್ರೆಟ್ ಕೊಟ್ಟರು ಅವರು. ಆ ಸಂದರ್ಭದಲ್ಲಿ ಚಪ್ಪಲಿಯಲ್ಲಿ ಹೊಡಿತಾನೆ, ರಸ್ತೆಯಲ್ಲಿ ಗಾಡಿ ಅಡ್ಡ ಹಾಕ್ತಾನೆ, ಆ ರೀತಿಯ ಮಾತುಗಳನ್ನು ಹೇಳಿದರು. ಆವಾಗ ನಾನೇನು ಹೇಳಿದ್ದು, ನೀವು ಆ ಕೆಲಸ ಮಾಡಿದರೆ ನಾವು ಅದೇ ರೀತಿಯ ಕೆಲಸವನ್ನು ನಿಮಗೂ, ನಮ್ಮ 1,04,000 ಮತಗಳಿಂದ ಶಾಸಕರು ಜಯಗಳಿಸಿದ್ದಾರೆ. ಅವ್ರ ಜೊತೆ ಅವರ ಆತ್ಮೀಯ ವರ್ಗದ ಅಂತ 5,000 10,000 ಜನ ಹುಡುಗರು ಅವ್ರ ಜೊತೆ ಇದ್ದಾರೆ. ನಾವು ಅವರು ಮನೆಯಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ದು, ಅದನ್ನೇ ಮಾತನ್ನು ಹೇಳಿದ್ದು. ಹಾಗಾಗಿ ಇಲ್ಲಿ ಹೊರಗಡೆ ನಮ್ಮ ಮೇಲೆ ಏನಾದರೂ ಆ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಾನೂನು ಮುಖಾಂತರ ಮಾಡಲಿಕ್ಕೂ ನಾವು ರೆಡಿ ಇದ್ದೇವೆ. ಕಾನೂನಿನಲ್ಲಿ ನಮಗೇನಾದರೂ ವಿರುದ್ಧವಾಗಿ ಈ ಕಾಂಗ್ರೆಸ್ನ ಪ್ರಭಾವವನ್ನು ಬಳಸಿಕೊಂಡು ಹೋದರೆ ಮತ್ತು ನಾವು ಕಾರ್ಯಕರ್ತರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಕಾನೂನು ಬಿಟ್ಟು ಮಾಡಲಿಕ್ಕೂ ರೆಡಿ ಇದ್ದೇವೆ. ಆದರೆ ನಾವು ಕಾನೂನು ಬಿಟ್ಟು ಹೋಗುವುದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ನಾವು ಅವತ್ತು ಹೇಳಿದ್ದೇನೆ, 2015ಕ್ಕೆ ನನ್ನ ಮೇಲೆ ಇದ್ದಂಥ ಎಲ್ಲ ಕೇಸುಗಳೆಲ್ಲ ಮುಗಿದಿತ್ತು. ಈಗ ಆಗಿರುವಂಥ ಎಲ್ಲ ಕೇಸುಗಳು, ಎಷ್ಟೆಲ್ಲ ಕೇಸುಗಳಾಗಿ ಎಲ್ಲ
ಸುಳ್ಳು ಕೇಸುಗಳಾಗಿರುವಂಥದ್ದು 3 ಕೇಸ್ ಆಗಿದೆ ಸದ್ಯ ಒಂದು ವರ್ಷದ ಒಳಗೆ. ಅದರಲ್ಲಿ ಎಲ್ಲವೂ ಸುಳ್ಳು ಕೇಸುಗಳಿರೋದು. ಅಂದರೆ ನಿಮ್ಮನ್ನು ಒಂದು ಕಂಟ್ರೋಲಲ್ಲಿ ಇಡ್ಲಿಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ನಿಮ್ಮ ಮೇಲೆ ಹಾಕಿ 100ಕ್ಕೆ 100 ಅಥವಾ ನಿಮ್ಮ ರೌಡಿ ಶೀಟ್ ಹಾಕಿದ್ರು. ಮುಂದೆ ಚುನಾವಣೆ ಸಂದರ್ಭ ಅಂದರೆ ನಮ್ಮನ್ನೇನಾದರೂ ಇಲ್ಲಿಂದ ಹೆದರಿಸಿ ಬದರಿಸಿ ಕೂರಿಸುವಂಥ ಪ್ರಯತ್ನಕ್ಕೆ ಏನಾದರೂ ಪಡುವಂಥ ವಿಚಾರಕ್ಕೆ ಇರ್ಬೋದು. ನಾವು ನಿಜ ನಾವು ರೌಡಿ ಶೀಟ್ರ್ ಅಂತಂದರೆ ಅದಕ್ಕೊಂದು ರೌಡಿ ಶೀಟ್ರ್ ಹಾಕಬೇಕಾದ್ರೆ ಒಂದಷ್ಟು ನಿಯಮಗಳು ಬೇಕಲ್ಲ. ಅದು ಹಿಂದೆ ಇತ್ತು. ಇವಾಗ ಡಿಪಾರ್ಟ್ಮೆಂಟಲ್ಲಿ ಅದರ ಬಗ್ಗೆ ನಾವು ಕೇಳಿಕ್ಕೆ ಹೋದರೆ ಅವರಿಂದ ಬಂದ ಮಾತು, ನೀವೊಬ್ಬ ನಾಯಕ, ನೀವೊಂದಷ್ಟು ಜನರನ್ನು ಸೇರಿಸುವ ಕೆಪಾಸಿಟಿ ಇದ್ದರೆ ಸಾಕು, ನಿಮ್ಮ ಮೇಲೆ ರೌಡಿ ಶೀಟ್ ಮಾಡುವಂಥ ವ್ಯವಸ್ಥೆ ಹೀಗೆ ಇದೆ ಅಂತೇಳಿ. ಒಂದು ಪ್ರತಿಭಟನೆ, ಯಾವುದೋ ಒಂದು ಪರ್ಮಿಷನ್ ತಗೊಳ್ಳದೆ ಪ್ರತಿಭಟನೆ ಮಾಡ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಮಾಜಕ್ಕೆ ಉಪಯೋಗ ಆಗ್ತದೆ, ಆದರೆ ಅಧಿಕಾರಿ ವರ್ಗಕ್ಕೆ ಇರ್ಬೋದು, ಸರ್ಕಾರಕ್ಕೆ ವಿರುದ್ಧವಾಗಿರ್ಬೋದು, ಅಂಥ ಪ್ರತಿಭಟನೆಗಳಿಗೆ ಯಾರೆಲ್ಲ ಮುನ್ನುಗ್ತಾರೆ ಅಂಥವರ ವಿರುದ್ಧವೂ ಈಗ ರೌಡಿ ಶೀಟ್ ಹಾಕುವಂಥ ವ್ಯವಸ್ಥೆಗಳು ಈಗಿನ ಸರ್ಕಾರಗಳು ಮಾಡ್ತಾ ಇವೆ. ಓಕೆ, ಈಗ ಇಷ್ಟೆಲ್ಲ ಆಯಿತು, ನೀವು ಜೈಲಿಗೆ ಹೋಗುವಂಥ ಪ್ರಸಂಗ ಬಂತು, ಇಲ್ಲಿ ಶಾಸಕರಿಗೂ ಒಂದಷ್ಟು ನೇಮ್ ಡ್ಯಾಮೇಜ್ ಮಾಡುವಂಥ ಪ್ರಯತ್ನಗಳು ಒಂದು ಕಡೆಯಿಂದ ನಡೀತು. ಹೌದು. ಇದೆಲ್ಲ ಆದ ನಂತರ ಈ ಮುಂದೇನಾಯಿತು? ಈಗ ನಿಮ್ಮ ಮೇಲೆ ಒಂದು ಪ್ರಕರಣ ಹಾಕಿ ನೀವು ಅದರಲ್ಲಿ ಆ ಅಕ್ರಮ ಕಲ್ಲುಕೋರೆಯ ಪಿತಾಮಹ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸಲಾಯಿತು. ಹೌದು. ನೀವು ಅದರಲ್ಲಿ ಏನೂ ಅಲ್ಲ ಅನ್ನೋದನ್ನು ನೀವು ಈಗಲೂ ಹೇಳ್ತಾ ಇದ್ದೀರಿ. ನಾನು ಅದರಲ್ಲಿ ಹೋಗುವ ಆ್ಯಕ್ಚುಲಿ ಅಲ್ಲಿ ಮಾಡಬಹುದೇ ಅಂತ ನೋಡ್ಲಿಕ್ಕೆ ಒಮ್ಮೆ ಹೋಗಿದ್ದೆ, ಮತ್ತು ಅಲ್ಲಿ ಇಲ್ಲ ಸರ್ಕಾರಿ ಜಮೀನೆಲ್ಲ ಇರೋ ಕಾರಣಕ್ಕೋಸ್ಕರ ನಾನು ಅದನ್ನು ಕೈ ಬಿಟ್ಟೆ ಅನ್ನೋದನ್ನು ನೀವು ಓಪನ್ ಆಗಿ ನೀವು ಹೇಳಿದ್ದೀರಿ. ಮತ್ತು ಹೀಗಿರುವಾಗ ಅದನ್ನು ಯಾವ ರೀತಿ ಅವರು ಸಾಬೀತು ಮಾಡ್ತಾರೆ? ಈಗ ಸರ್ಕಾರವೇ ಕೇಸ್ ಹಾಕಿದೆ, ಈ ಕೇಸ್ ಹಾಕಿರುವಂಥದ್ದು ಸರ್ಕಾರ. ಯಾರೋ ನಾನು ಅವತ್ತೇ ಹೇಳಿದ್ದೆ, ನನ್ನನ್ನು ಯಾವಾಗ ಸ್ಟೇಷನ್ಗೆ ಕರ್ಕೊಂಡು ಹೋದರು ಆ ಸಂದರ್ಭದಲ್ಲಿ ಹೇಳಿದ್ದೆ, ಕಸ್ಟಡಿಗೆ ಅಂತ ತಗೊಳ್ತಾರೆ 2 ದಿನ. ನಾನು ಜೈಲಿಗೆ ಹೋದ ಸಂದರ್ಭದಲ್ಲಿ 2 ದಿನ ಕಸ್ಟಡಿ ತಗೊಂಡಿದ್ರು. ಆ ಸಂದರ್ಭ ಹೇಳಿದೆ, ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಅಕ್ರಮ ಕಲ್ಲು ಗಣಿಗಾರಿಕೆ ಸ್ಫೋಟಗಳನ್ನು ಬಳಸಿದ್ದೇನೆ, ಏನು ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಸೆಕ್ಷನ್ಗಳನ್ನೆಲ್ಲ ಹಾಕಿದಾರಲ್ಲ, ನನ್ನ ಮೊಬೈಲನ್ನು ನೋಡಿ, ನನ್ನ ಮೊಬೈಲ್ ಹಿಸ್ಟ್ರಿ ತೆಗೀರಿ, ಅದರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಗೊತ್ತಿರ್ಬೋದಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಲ್ಲು ಕೋರೆಗಳಿಗೆ ಏನು ಸ್ಫೋಟಗಳನ್ನು ಕೊಡುವವರ ಅಥವಾ ಬೇರೆ ಯಾರು ಅಂಥವರಲ್ಲಿ ಇದ್ದರೆ ಅಂಥವ್ರದ್ದು ಏನಾದರೂ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನಾ, ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಾನು ಆ ಕಲ್ಲು ಕೋರೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇದ್ದೇನಾ. ನಾನು ಮತ್ತೊಂದು ವಿಚಾರವನ್ನು ನಾನು ನೇರ ಹೇಳ್ತೇನೆ. ಅಲ್ಲಿ ಕಲ್ಲು ಕೋರೆ ಮಾಡ್ತಿದ್ದವರಿಗೆ ಒಬ್ಬ ಜೊತೆ ಇದ್ದ ಹುಡುಗ ನನಗೆ ಫೋನ್ ಮಾಡಿದ, ಅಣ್ಣ ಹೀಗೀಗೆ ಆಗಿದೆ ಅಂಥೇಳಿ. ಆ ಸಂದರ್ಭದಲ್ಲಿ ನಾನು ಅವನಿಗೆ ಹೇಳಿದ್ದೇನೆ, ಮಾರೆ ನಾನು ಕಲ್ಲು ಕೋರೆ ನಾನು ಮಾಡ್ತಿದ್ದೇನೆ, ಯಾರು ಮಾಡ್ತಿದ್ರು ಅವ್ರಿಗೆ ಫೋನ್ ಮಾಡಿ ಹೇಳು, ನನಗೆ ಯಾಕೆ ಫೋನ್ ಮಾಡ್ತೀಯ ಅಂತ. ಅಷ್ಟೊತ್ತಾಗ ನನಗೆ ಫೋನ್ ಮಾಡಿ ಈ ಕಡೆ ನನ್ನ ಹೆಸರು ಬರ್ತೀನಿ ಅಂತ ಹೇಳಿದಲ್ಲ, ಆವಾಗ ಅವನಿಗೆ ನಾನು ಫೋನ್ ಮಾಡಿದೆ, ಅವ್ರು ರಿಸೀವ್ ಮಾಡಲಿಲ್ಲ ಅಂತೇಳಿ ನಾನೊಂದು ವಾಯ್ಸ್ ಮೆಸೇಜ್ ಬಿಟ್ಟಿದ್ದೆ ಅವನಿಗೆ. ನನ್ನ ಹೆಸರನ್ನು ನೀವು ಸುಮ್ಮನೆ ಹೇಳದೆ ಇದರಲ್ಲಿ ಸಿಕ್ಕಾಯಿಸ್ಕೊಂಡ್ರೆ ನಿಮಗೆ ಸಮಸ್ಯೆ ಆಗ್ತದೆ, ನಿನ್ನ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ. ಅಂದರೆ ಅವನಿಗೇನು ತೊಂದರೆ ಕೊಡ್ತೇನಂತಲ್ಲ, ನಿನಗೆ ಸಮಸ್ಯೆ ಆಗಿ ಮಾಡ್ತೇನೆ ನಾನು. ಅದರಲ್ಲಿ ನಾನು ಎಲ್ಲಿ ಬೇಕಾದರೆ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಅದೇ ಕಾರಣಕ್ಕೆ ಹೇಳಿದ್ದು. ನಾನು ಎಲ್ಲೂ ಸುಳ್ಳು ಹೇಳಲಿಲ್ಲ. ಆ ಜಾಗಕ್ಕೆ ಹೋದದ್ದು ಹೌದು, ಅಲ್ಲಿ ಆ ಕಲ್ಲನ್ನು ನೋಡಿ ಅದನ್ನು ಮಾಡುವಂಥ ವ್ಯವಸ್ಥೆಗೆ ಏನಾದರೂ ಆಗ್ತದೆ ಅಂತೇಳಿ ನೋಡುವಾಗ ಅದು ಸರ್ಕಾರಿ ಜಾಗ ಅಂತೇಳಿ, ಮತ್ತು ನಾನು ಅದರಿಂದ ಹಿಂದೆ ಬಂದದ್ದು ಹೌದು. ನನ್ನ ಜೊತೆ ಯಾರು ಬಂದಿದ್ರು ಆ ಸಂದರ್ಭದಲ್ಲಿ ಅವರು ಅದನ್ನು ಮಾಡ್ತೇನೆ ಅಂತ ಹೇಳಿದಾಗ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದದ್ದು ಹೌದು. ಆನಂತರ ಇಷ್ಟೆಲ್ಲ ಆದ ನಂತರ ನಿಮಗೆಲ್ಲ ಗೊತ್ತಿದೆ, ಆನಂತರ ಯಾವ ರೀತಿಯಲ್ಲಿ ನಾನು ಜೈಲಿನಲ್ಲಿರುವಾಗ ಇಲ್ಲಿ ಪ್ರತಿಭಟನೆಗಳಾಗಿವೆ, ಆನಂತರ ಅದರಲ್ಲಿ ಒಂದಷ್ಟು ಕೇಸುಗಳಾಗಿವೆ. ಮೊನ್ನೆ ಏನು ಹೈಕೋರ್ಟ್ನಲ್ಲಿ ಒಂದು 60 ಜನರಿಗೆ ಹತ್ರ ಇಲ್ಲಿ ಬೇರೆ ಬೇರೆ ಕೇಸ್ ಹಾಕಿದರು, 2 ಪ್ರಕರಣ ಹಾಕಿದರು. ಅದರಲ್ಲಿ ಒಂದು 60 ಜನರಿಗೆ ಹೈಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಅಲ್ಲಿ ಈ ಪ್ರಕರಣವನ್ನು ನೀವು ಅಲ್ಲಿ ಕೆಳಗಿನ ನ್ಯಾಯಾಲಯದಲ್ಲೇ ಯಾರು ಆರೋಪಿತರ ಹೆಸರಿದೆ ಅವರನ್ನು ನ್ಯಾಯಾಲಯಕ್ಕೆ ಕರೆಯದೇ ಇದನ್ನು ನೀವು ವಿಚಾರಣೆ ಮಾಡಬಹುದು ಅಂತೇಳಿ ಅಲ್ಲಿಂದ ಆರ್ಡರ್ ಬಂದಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ. ಅದೀಗ ಅದು ಈಗ ಇಷ್ಟೆಲ್ಲ ಆದ ನಂತರ ನೀವು ನಿಮ್ಮ ಮೇಲೆ ಒಂದು ಸಣ್ಣ ಸಾಕ್ಷಿ ಆದರೂ ಬೇಕಲ್ವಾ? ಹೌದು. ಈಗ ನೀವು ಅದರಲ್ಲಿ ಕಲ್ಲುಕೋರೆಯಲ್ಲಿ ಇದ್ದೀರಿ ಅಥವಾ ಯಾರಾದರೂ ಅಲ್ಲಿ ಕೆಲಸ ಮಾಡ್ತಾ ಇರೋರು ಇಲ್ಲ ಇವರೇ ನಮ್ಮ ಮಾಲೀಕರು ಅಂತೇಳಿ ಹೇಳಬೇಕು. ಹೌದು. ಈಗ ಅಕ್ರಮಕ್ಕೆ ಯಾವುದೇ ಇದಿರೋದಿಲ್ಲ, ಲೈಸೆನ್ಸ್ ಇರೋಲ್ಲ, ಏನೂ ಇರೋದಿಲ್ಲ.
ಬಟ್ ಅಲ್ಲಿ ಕೆಲಸ ಮಾಡುವವರು ಹೇಳಬೇಕು, ಇವ್ರು ನಮಗೆ ಸಂಬಳ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕು, ಅಥವಾ ಇವ್ರು ನಮಗೆ ಈ ರೀತಿ ಎಲ್ಲ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಬೇಕು. ಏನಾದರೂ ಒಂದು ಸಾಕ್ಷಿಗಳು ಅವ್ರ ಕೈಯಲ್ಲಿ ಇರಬೇಕಲ್ವ? ಅವ್ರು ಈ ಒಂದು ಕೇಸ್ ಹಾಕಬೇಕಾದ್ರೆ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾದಾಗ ನೀವೊಂದು ಪಕ್ಷದ ನಾಯಕರು, ಹಾಗೆ ಪಕ್ಷದ ಶಾಸಕರಿಗೆ ಆತ್ಮೀಯರಾಗಿದ್ದಂಥವ್ರು, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೆ ಏನಾದರೂ ಒಂದು ಸಣ್ಣ ಅವ್ರ ಹತ್ರ ಸಾಕ್ಷಿಗಳು ಬೇಕು. ಅದು ಏನಾದರೂ ಅವ್ರ ಕಡೆ ಇತ್ತಾ ಅಂತ ಹೇಳ್ಬಿಟ್ಟು. ಅಲ್ಲಿ ಏನು ಕೆಲಸದವರಿದ್ದಾರೆ ಅವರು ಆ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದರು. ಅದು ನೀವು ಹೇಳಿದಿರಿ. ಹೌದು. ಹಾಂ, ಅದೇ ಆ ನನಗೆ ಬಂದ ಕರೆ ಏನಿತ್ತು ಅದೇ ಆಧಾರದ ಮೇಲೆ ನಾನು ಅದರಲ್ಲಿ ಇರಬಹುದು ಅನ್ನುವಂಥದ್ದನ್ನು ಇದು ಮಾಡಿದ್ದಾರೆ. ಅವ ಕಾಲ್ ಮಾಡಿರೋದು ನಾನು ಅಲ್ಲಿಗೆ ಮೊದಲು ಒಂದು ಸಲ ಬಂದಿದ್ದೇನೆ, ಮತ್ತು ಯಾರಲ್ಲಿ ಮಾಡ್ತಿದ್ದ ಅವ ನನ್ನ ಹೆಸರನ್ನು ಹೇಳಿದ್ದ ಕಾರಣಕ್ಕೋಸ್ಕರ ನಾನು ಅದರಲ್ಲಿ ಇದ್ದೇನೆ ಅಂತ ಅವ ಹೇಳ್ಕೊಂಡು ಬಂದಿದ್ದ. ಅಂದರೆ ಅಲ್ಲಿರುವವರು ನಿಮ್ಮ ಹೆಸರನ್ನು ಅಲ್ಲಿ ಹೇಳ್ತಾ ಇರೋ ಕಾರಣ ಮೊದಲು ಹೇಳಿದ್ದನ್ನು ಇವನು ನನ್ನ ಆ ಸಂದರ್ಭದಲ್ಲಿ ಅವ ಏನು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ನನಗೊಂದು ಫೋನ್ ಮಾಡಿದ್ದೆ ನೋಡಿ. ನಾನು ಏನಾದರೂ ಹೆಲ್ಪ್ ಮಾಡ್ಬೋದು ಅವರಿಗೆ ಸ್ಟೇಷನಲ್ಲಿ ಮಾತಾಡ್ಲಿಕ್ಕೆ, ಅಥವಾ ಅಂದರೆ ನನ್ನ ಈ ಒಂದು ಸ್ಥಾನ ಇನ್ಫ್ಲೂಯೆನ್ಸ್ ಬಳಸ್ಕೊಳ್ಳಿಕ್ಕೆ ಅಂತೇಳಿ ಕಾಲ್ ಮಾಡಿದ್ದಾನೆ ಅವನು. ಅದನ್ನೇ ಇವರು ಅಧಿಕಾರಿಗಳು ಈ ಥರ ಮಾಡಿದರು. ಆ ನಂತರ ನನ್ನ ಹೆಸರು ಬಂದಿದೆ ಅಂತ ಏನೆಲ್ಲ ಆದ ನಂತರ ಈ ಕಾಂಗ್ರೆಸ್ನವ್ರಿಗೆ ಗೊತ್ತಾಗಿದೆ ಯಾವುದೋ ಒಂದು ರೀತಿಯಲ್ಲಿ ನನ್ನ ಹೆಸರು ಅದರಲ್ಲಿ ಇದೆ ಅಂತೇಳಿ. ಇದಕ್ಕಿಂತ ಮುಂಚೆ ಎಷ್ಟೋ ಜನರ ಮೇಲೆ ಕೇಸ್ ಆಗಿದೆ. ಯಾರು ರಾತ್ರಿ 12 ಗಂಟೆಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ನಾನು ಇಲ್ಲದೆ ಇದ್ದವನನ್ನು ನಾನು ಇಷ್ಟಿಲ್ಲ ಹೇಳಿ ರಾತ್ರಿ 11:30 ಗಂಟೆಗೆ ಬಂದು ನನ್ನನ್ನು ಮನೆಯಿಂದ ಅರೆಸ್ಟ್ ಮಾಡಲಿಕ್ಕೆ ಬರ್ತಾರಂತಿದ್ರೆ ಇದಕ್ಕೆ ನಾನು ಹೇಳಿದ್ದು 100ಕ್ಕೆ 100. ಈಗಿನ ಸ್ಟೇಜ್ ಹೇಗಿದೆ ಪ್ರಕರಣ? ನಾನು ಧೈರ್ಯವಾಗಿದ್ದೆ. ನನಗೆ ಯಾವುದೇ ರೀತಿಯಲ್ಲಿ ನನಗೆ ಪೊಲೀಸರಾಗಲಿ ಯಾರೇ ಆಗಿರಲಿ, ನನಗೆ ಈ ಪ್ರಕರಣದಲ್ಲಿ ನನ್ನನ್ನು ಯಾವುದೇ ರೀತಿಯಲ್ಲಿ ಇವರು ಕೇಸಲ್ಲಿ ಸಿಲುಕಿಸಿ ಒಂದು 27 ದಿನ ಜೈಲಿನಲ್ಲಿ ಕೂರುವಾಗೆ ಮಾಡಿರ್ಬೋದು, ಅದು ಶಿಕ್ಷೆ ಅಲ್ಲ. ಈ ಆರೋಪ ಬಂದಾಗ ವ್ಯವಸ್ಥೆ ಆ ರೀತಿ ಇರುವಂಥದ್ದು ಸಹಜ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಮೊನ್ನೆ ನಾನು ಆ ಪ್ರಕರಣದಲ್ಲಿ ಆ ಪ್ರಕರಣಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂಥೇಳಿ ನಾವು ನಂಬುವಂಥ ದೈವದೇವರ ಎದುರು ಹೋಗಿ ಪ್ರಮಾಣ ಮಾಡಿದ್ದೇನೆ. ನಾನು ಮೊನ್ನೆ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ನಾನು ಅವತ್ತು ಪ್ರಾರ್ಥನೆ ಮಾಡುವಾಗ ಒಂದಷ್ಟು ಜನ ಹೇಳಿದರು, ಯಾರಿಗೂ ನಾವು ಶಿಕ್ಷೆ ಆಗಬೇಕು ಅಂತ ನಾವು ಕೇಳೋದು ಒಳ್ಳೆಯದಲ್ಲ. ಯಾಕೆ ಅಂತ ಹೇಳಿದರೆ, ಆದರೆ ನಾನು ಯಾಕೆ ಕೇಳಿದೆ ಅಂತ ಹೇಳಿದರೆ, ನನ್ನ ಬಗ್ಗೆ ಓಪನ್ ಆಗಿ ಪ್ರೆಸ್ ಮೀಟಲ್ಲಿ ಕೂತು ಅವನು ಹಪ್ತ ವಸೂಲಿ ಮಾಡೋವನು, ಅವ್ರು ರೌಡಿ ಶೀಟರು, ರೌಡಿ ಎಲಿಮೆಂಟು, ಊರಿನಲ್ಲಿ ಒಂದಷ್ಟು ಜನರಿಗೆ ಕಿರುಕುಳ ಕೊಡುವವನು, ಆ ಥರದ ಮಾತುಗಳನ್ನು ಹೇಳಿದಂಥವರಿಗೆ ನಾನು ಇದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಹೇಳಬೇಕಷ್ಟೆ. ಯಾಕೆಂದರೆ ಅವರು ದೊಡ್ಡ ರಾಜಕಾರಣಿ ಅಂಥವ್ರಿಗೆ ನಾವು ಬೇರೆ ವಿಚಾರದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ದೇವ್ರ ಹತ್ರನೇ ಹೋಗಿ ಹೇಳಬೇಕಷ್ಟೇ. ಅವರು ಆ ಥರ ನಮ್ಮ ತೇಜೋವಧೆ ಮಾಡಿದ್ದಕ್ಕೆ ನಾವು ದೇವರ ಎದುರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದು, ದೇವರ ಶಿಕ್ಷೆ ಕೊಡಲಿ ಅಂತೇಳಿ. ನೇರವಾಗಿ ಅದೇ ವ್ಯಕ್ತಿಯೇ ನನ್ನ ಮೇಲೆ ಮೊನ್ನೆ ಕೇಸನ್ನು ಏನು ನಮಗೆ ಸಮಸ್ಯೆ ಆಗಿ ಮಾಡಿದ್ದೇ ಆ ವ್ಯಕ್ತಿ. 100ಕ್ಕೆ 100 ರಕ್ಷಿತ್ ಶಿವರಾಮ್ ಅವರೇ. ರಕ್ಷಿತ್ ಶಿವರಾಮ್ ಅಂದರೆ ನಿಮ್ಮ ರಾಜಕೀಯ ಪ್ರತಿಸ್ಪರ್ಧಿ, ನನ್ನ ಶಾಸಕರ ರಾಜಕೀಯ ಪಕ್ಷದ ರಾಜಕೀಯ ಪ್ರತಿಸ್ಪರ್ಧಿಯವರು ನಿಮಗೆ ಇಷ್ಟೆಲ್ಲ ತೊಂದರೆಗಳನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಸರ್, ಇದು ರಾಜಕೀಯ. ಈ ರಾಜಕೀಯವನ್ನು ನೀವು ರಾಜಕೀಯವಾಗಿ ಹೇಗೆ ನಿಭಾಯಿಸ್ತೀರಿ? ಈ ಏನೊಂದು ಹಿನ್ನಡೆ ಏನಾಗಿತ್ತು ಅದನ್ನು ಮತ್ತು ವಾಪಸ್ ಅದರಿಂದ ಹೇಗೆ ಮೇಲೆ ಬರ್ತೀರಿ? ನನ್ನ ಪ್ರಕಾರ ಶಶಿರಾಜ್ ಶೆಟ್ಟಿ ಅಂತ ಹೇಳಿದರೆ ನನ್ನ ಪರಿಸರ ಗುರುವಾಯಣಕೆರೆ ಬೆಳ್ತಂಗಡಿಗೆ ಮಾತ್ರ ಸೀಮಿತ ಇದ್ದೆ. ನಾನು ಯುವ ಮೋರ್ಚಾದ ಅಧ್ಯಕ್ಷ. ನಾನು ಜಿಲ್ಲೆಯ ಒಂದಷ್ಟು ನಾಯಕರುಗಳಿಗೆ ನಾನು ಗೊತ್ತಿದ್ದವನು. ಇವರು ನನಗೆ ಶಿಕ್ಷೆ ಆಗಬೇಕು, ನನ್ನನ್ನು ಜೈಲಿಗೆ ಕಳಿಸಬೇಕು ಅಂತ ಹೋದ ಕಾರಣಕ್ಕೋಸ್ಕರ ನನಗೆ ಹೆಮ್ಮೆ ಇದೆ. ನನ್ನ ರಾಜ್ಯದ BJP ರಾಜ್ಯದ ನಾಯಕರ ಬಾಯಿಗಳಲ್ಲಿ ನನ್ನ ಮಾತನ್ನು ಬರುವಂಥ ವ್ಯವಸ್ಥೆಯನ್ನು ಇವರು ಮಾಡಿದ್ದು. ಇವರು ನನ್ನ ಹೆಸರು ಅಲ್ಲಿಗೆ ಹೋಗಿದೆ. ಯಾಕೆ ಅಂತ ಹೇಳಿದರೆ, ನಾನು ಮಾಡದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡಿದ್ದಾರೆ, ನನ್ನ ಪರವಾಗಿ ಧ್ವನಿ ಎತ್ತಿದ್ದಾರೆ. ನನ್ನ ಕುಟುಂಬ ವರ್ಗದವರು ಇರ್ಬೋದು, ನನ್ನ ಸ್ನೇಹಿತರು ಇರ್ಬೋದು. ನಾನು ಒಂದಷ್ಟು ದಿನ ಒಳಗಿರುವಾಗ ನನ್ನ ಮನೆಗೆ ಬಂದು ಸಹಕಾರ, ನನ್ನ ಮನೆಯಲ್ಲಿ ಆಗಿರುವಂಥ ಒಂದಷ್ಟು ಕಷ್ಟಗಳಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಈ ಇಡೀ ತಾಲೂಕಿನ ಜನರಿಗೆ ಗೊತ್ತಾಗಿದೆ ನಾನು ಅದರಲ್ಲಿ ಇಲ್ಲ ಅನ್ನುವಂಥದ್ದು.
ಇಷ್ಟೆಲ್ಲ ಅವಾಂತರಗಳಾದ ನಂತರ ಜನರಿಗೆ ಗೊತ್ತಾಗಿರ್ಬೋದು. ಯಾಕೆಂತ ಹೇಳಿದರೆ, ನಾನು ಜೈಲಿಗೆ ಹೋಗಿ ಶಾಸಕರು ನನ್ನ ಪರವಾಗಿ ನಿಲ್ಲದೇ ಇರ್ತಿದ್ರೆ ನಾನು ಸುಮ್ಮನೆ ಇಲ್ಲದೆ, ನಾನು ನಿಜವಾಗಿ ಇಲ್ಲ ಆ ಕೇಸಲ್ಲಿ, ನಾನು ನನ್ನಷ್ಟಕ್ಕೆ ಹೋಗ್ತೇನೆ. ಯಾರೋ ಒಬ್ಬ ಏನು ತಿಳಿದವನನ್ನು ಇದೇ ರೀತಿ ಇವರು ಅರೆಸ್ಟ್ ಮಾಡಿದರೆ ಕೊಂಡೋಗ್ತಾರೆ, ಜೈಲಿಗೆ ಹೋಗ್ತಾರೆ. ತುಂಬ ಜನರು ಇದೇ ರೀತಿಯಲ್ಲಿ ಶಿಕ್ಷೆ ಅನುಭವಿಸಿರ್ಬೋದು ಅನ್ನುವಂಥದ್ದನ್ನು ನಮಗೆ ಶಿಕ್ಷೆ ಆದ ಸಂದರ್ಭದಲ್ಲಿ, ನಮಗೆ ಆದ ಅನುಭವದ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೇವೆ. ಎಷ್ಟೋ ಜನರು ನನ್ನ ರೀತಿಯಲ್ಲಿ ಮಾಡದ ತಪ್ಪಿಗೆ ಎಷ್ಟೋ ಜನ ಹೋಗಿರ್ಬೋದು. ನನಗೇನೋ ಇಷ್ಟೊಂದು ಬೆಂಬಲ ಸಿಕ್ಕಿದೆ, ಅದರಿಂದಾಗಿ ನಾನು ಈ ಒಂದಷ್ಟು ಈ ಪ್ರಕರಣದಲ್ಲಿ ಇಲ್ಲದೆ ಇರುವ ಕಾರಣಕ್ಕೂ ಇಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೂ ಇಡೀ ಊರಿಗೆ ನಾನು ಯಾರು ಅಂತೇಳಿ ಯಾರು ಅನ್ನುವಂಥದ್ದು ಇಡೀ ರಾಜ್ಯ ಮಟ್ಟದಲ್ಲಿ ಪ್ರಚಾರ ಸಿಕ್ಕಿದಾಗೆ. ಅಂದರೆ ನಿಮಗೆ ಈ ಪ್ರಕರಣದಿಂದ ಲಾಭನೇ ಆಗಿದೆ ಹೊರತು ನಷ್ಟ ಆಗಿಲ್ಲ. ನನಗೆ ನಷ್ಟ ಆಗಲಿಲ್ಲ. ನನಗೆ ನಷ್ಟ ಆಗಿರೋದು ನನ್ನ 27 ದಿನದ ಶಿಕ್ಷೆಯ ಸಂದರ್ಭದಲ್ಲಿ, ಜೈಲು ಶಿಕ್ಷೆಯ ಸಂದರ್ಭದಲ್ಲಿ ಒಂದು 3 ದಿನ ಹಾಸ್ಪಿಟಲಲ್ಲಿ ಇದ್ದೆ, 2 ದಿನ ಕಸ್ಟಡಿಯಲ್ಲಿ ಇದ್ದೆ. 22 ದಿನ ನಾನು ಮಂಗಳೂರು ಸಬ್ ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ ನನ್ನ ಮನೆಯ ಪರಿಸ್ಥಿತಿ ನನಗೆ ಲಾಸ್ ಆಗಿರುವಂಥದ್ದು. ರಾಜಕೀಯವಾಗಿ ನನಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆದರೆ ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ತಂದೆ ತಾಯಿ ಆ ಸಂದರ್ಭದಲ್ಲಿ ತುಂಬ ಕೊರಗಿದ್ದಾರೆ. ಅದನ್ನು ಅವರಿಗಾದ ಅವಮಾನ, ಮತ್ತು ಕೈಗೆ ಕೋಲ್ ಹಾಕಿ ಬಸ್ಸಿನಲ್ಲಿ ಕರ್ಕೊಂಡು ಬರುವಂಥ ಪರಿಸ್ಥಿತಿ, ಕೈಗೆ ಕೋಲ್ ಹಾಕಿ ಬಸ್ಸಿನಲ್ಲಿ ಕರ್ಕೊಂಡು ಬರುವಂಥ ಪರಿಸ್ಥಿತಿ. ನಾನು ಮಾಡದೇ ಇರುವ ತಪ್ಪಿಗೆ ಕೈಗೆ ಕೋಲ ಹಾಕಿ ಬಸ್ಸಿನಲ್ಲಿ ಬರುವಂಥ ಪರಿಸ್ಥಿತಿ ಎಲ್ಲ ಯಾರು ನನಗೆ ಮಾಡಿದ್ದಾರೆ, ಅವರಿಗೆ ಆ ತಾಯಿಯೇ ಶಿಕ್ಷೆ ಕೊಡಬೇಕು ಅಂತ ನಾನು ಹೇಳಿದ್ದು, ನಾನು ಮಾಡದೇ ಇರೋ ತಪ್ಪಿಗೆ. ಸರಿ, ಇಷ್ಟ ಆದ ನಂತರ ಯಾಕೆ ಅಂತಂದರೆ, ಈ ಒಂದು ಪರಿಸ್ಥಿತಿ ನಾಳೆ ಇನ್ನೊಬ್ಬ ನಾಯಕ, ಪಕ್ಷದಲ್ಲಿ ಇನ್ನೊಬ್ಬ ನಾಯಕನೋ ಅಥವಾ ಪಕ್ಷದಲ್ಲಿ ಅಂತ ಬಿಟ್ಬಿಡೋಣ, ಸಮಾಜದಲ್ಲಿ ಯಾರಿಗೂ ಈ ಥರದ ಆಗಬಾರ್ದು ಅಂತಂದರೆ ಏನಾದರೂ ಒಂದು ಸ್ಟೆಪ್ ಇಡಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಇದರಲ್ಲಿ ನಾನು ಹೇಳೋದು ಎಲ್ಲರಿಗೂ, ನಾನು ನನ್ನ ಪಕ್ಷದವರಿಗೂ, ಕಾಂಗ್ರೆಸ್ ಪಕ್ಷದವರಿಗೂ, ಬೇರೆ ಎಲ್ಲ ಪಕ್ಷದವರಿಗೂ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ದ್ವೇಷ ರಾಜಕಾರಣ ಅನ್ನುವಂಥದ್ದನ್ನು ಮಾಡಬಾರ್ದು. ಮಾಡುವುದಿದ್ರೆ ಅದು ಯಾರು ನಿಜವಾಗಿಯೂ ಆರೋಪಿತನಾಗಿ ನಿಜವಾಗಿಯೂ ಶಿಕ್ಷೆ ಅನುಭವಿಸಲಿಕ್ಕೆ ಸೂಕ್ತವಾದಂಥವನು ಇಂತಹ ತಪ್ಪಿನಲ್ಲಿ ಇದ್ದಾನೆ ಅಂತ ಇರ್ತದ, ಅಂಥವನ ಮೇಲೆ ಏನು ಬೇಕಾದರೆ ಪ್ರಭಾವ ಬೀರ್ಬೋದು. ಆದರೆ ಯಾವುದೂ ತಪ್ಪು ಮಾಡದಂಥ ವ್ಯಕ್ತಿ, ನಾನು ನನ್ನ ಸಮಸ್ಯೆ ಅಂತ ಹೇಳೋದಲ್ಲ, ಇನ್ನೊಬ್ಬನಿಗೆ ನೀವು ಹೇಳಿದಾಗೆ ಬೇರೆ ಯಾರಿಗೂ ಒಂದು ಅಂಥ ಸಮಸ್ಯೆ ಬಂದಾಗ ಅವನಿಗೆ ನಾವು ಆದಷ್ಟು ಅದರಲ್ಲಿ ಆ ಪ್ರಕರಣದಲ್ಲಿ ಇಲ್ಲ ಅಂತಿದ್ದರೆ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿರುವಂಥ ಒಂದಷ್ಟು ಜನ ಈ ಪಕ್ಷ ಅಂತ ಹೇಳಿದ ಕೂಡಲೇ ನಾವೇನು ಬದ್ಧ ವೈರಿಗಳು ಅಂತ ಹೇಳಿಕ್ಕಾಗೋದಿಲ್ಲ. ಒಂದಷ್ಟು ಸಲ ಹೊರಗಡೆ ಹೋದಾಗ ನಾವು ಒಳ್ಳೆತನದಲ್ಲಿ ಇದ್ದವರು ನಮ್ಮ ಜೊತೆ ಕಾಂಗ್ರೆಸ್ನವರು ಇದ್ದಾರೆ, ಒಂದಷ್ಟು ಬೇರೆ ಬೇರೆ ಪಕ್ಷದವರು ಒಟ್ಟಾಗಿರ್ತಾರೆ. ಹೌದು, ಅವರೇ ಹೇಳಿದ್ದಾರೆ ನಿಮ್ಗೆ ಈ ರೀತಿ ಆಗಬಾರ್ದಿತ್ತು, ಇಲ್ಲಿ ಒಂದಷ್ಟು ಪರಿಸ್ಥಿತಿ ಸರಿ ಇಲ್ಲ, ಇವ್ರದ್ದು ಸ್ವಲ್ಪ ಜಾಸ್ತಿ ಆಯಿತು, ದ್ವೇಷ ರಾಜಕಾರಣ ಈ ಥರ. ಅದಕ್ಕೆ ನಾನು ಹೇಳಿದ್ದು, ವಸಂತ ಬಂಗೇರು ಏನಿದ್ರು ಓಪನ್ ಆಗಿ ಜೋರಾಗಿ ಮಾತಾಡ್ತಿದ್ರು, ಆದರೆ ಒಂದು ನ್ಯಾಯದ ಮನಸ್ಸಿತ್ತು ಅವ್ರ ಹತ್ರ. ಈ ರೀತಿ ಅನ್ಯಾಯ ಮಾಡುವಂಥ ಮನಸ್ಸಿರಲಿಲ್ಲ. ರಕ್ಷೀಶ್ವರಮ್ಮರ ಬಗ್ಗೆ ಅವರು ನೇರವಾಗಿ ಒಬ್ಬ ಯಾರು ಏನು ಅಂತ ಗೊತ್ತಿಲ್ಲದೆ ಶಾಸಕರ ಪರವಾಗಿ ಅಥವಾ ಒಬ್ಬ ಬೆಳೆಯುವ ನಾಯಕ ಅಥವಾ ನಾನು ಅಂತಲ್ಲ, ನಾನು ಹೇಳಿದ್ನಲ್ಲ ಅದಕ್ಕಿಂತ ಮುಂಚೆ ಒಂದು ಅಂದರೆ ಕುತಂತ್ರ ಮಾಡುವಂಥ ಮನಸ್ಸು ಅವರಿಗೆ ಏನಿದ್ರು ನೇರ ರಾಜಕಾರಣ ಮಾಡ್ತಿದ್ರು. ಶಾಸಕರ ಬಗ್ಗೆ ಈ ವಿಚಾರದಲ್ಲಿ ಒಂದಷ್ಟು ಡ್ಯಾಮೇಜ್ ಆಯಿತು, ಅವ್ರಿಗೆ ಸ್ವಲ್ಪ ಬೇಜಾರಾಗುವಂಥ ವಿಚಾರಗಳು, ಅವ್ರಿಗೆ ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ಅದು. ಹಾಗೆ ಪಕ್ಷದ ಒಳಗೂ ಕೂಡ ಒಂದಷ್ಟುಗಳು ಇರುಸು ಮುರುಸು ಪ್ರಯತ್ನಗಳು ನಡೆದವು. ಇವೆಲ್ಲದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ, ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳ್ತಾನೆ, ಎಲ್ಲಕ್ಕೂ ಹೆಚ್ಚಾಗಿ ಮತದಾರರಿಗೆ, ಪಕ್ಷದ ಮತದಾರರಿಗೆ. ನಮ್ಮ ಬೆಳ್ತಂಗಡಿ ತಾಲೂಕಿನ BJP ಕಾರ್ಯಕರ್ತರು ಪುಣ್ಯವಂತರು ಹೇಳ್ತೇನೆ ನಾನು. ಯಾಕೆಂತ ಹೇಳಿದರೆ, ಮೊನ್ನೆ ಸಂದರ್ಭದಲ್ಲಿ ನನಗಾದ ಪರಿಸ್ಥಿತಿಗೆ ಬೇರೆ ಯಾರಿಗೋ ಆ ಸಂದರ್ಭದಲ್ಲಿ ನನ್ನ ಸ್ಥಾನದಲ್ಲಿದ್ದಂಥ ಯಾರಿಗಾಗಿದ್ದರೂ ಶಾಸಕರು ಅದನ್ನೇ ಮಾಡ್ತಿದ್ದದ್ದು, ನನಗೂ ಅದನ್ನೇ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ನಾಯಕನಾಗಿ ಒಬ್ಬ ಕಾರ್ಯಕರ್ತನಿಗೆ ಏನು ಸಮಸ್ಯೆ ಆಗ್ತದ, ಇದೇ ರೀತಿಯ ಸ್ಪಂದನೆಯನ್ನು ಎಲ್ಲ
ಶಾಸಕರು ಎಲ್ಲ ನಾಯಕರು ಅದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಅಥವಾ ಅದೇ ಅವರು ಮಾಡಿದ್ದೇ ಸರಿ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಇರುಸು ಮುರುಸು ನೀವು ಹೇಳಿದ ಪ್ರಕಾರ ಏನು ಅವರಿಗೆ ಇದರಿಂದಾಗಿ ಒಂದಷ್ಟು ಸಮಸ್ಯೆ ಆಗಿದೆ ಅಂತೇಳಿ, ಸಮಸ್ಯೆ ಆಗಿದೆ. ಸಮಸ್ಯೆ ಹೇಗೆ ಆಗಿದೆ? ಅವರನ್ನು ಈ ಪ್ರಕರಣ ಇದರಲ್ಲಿ ಒಂದು ಕೇಸ್ ಮಾಡಿ ಅವರನ್ನು ಜೈಲಿಗೆ ಕಳಿಸಬೇಕು, ಅವರನ್ನು ಪೊಲೀಸ್ ಸ್ಟೇಷನಿಗೆ ಒಂದು ಪೊಲೀಸರ ಜೊತೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಭಾರೀ ಪ್ರಯತ್ನ ಪಟ್ಟಿದ್ದರು. ಯಾರ್ಯಾರು ಅವರ ಆಫೀಸ್ನಲ್ಲಿ ಪಟಾಕಿ ತಂದಿಟ್ಟಿದ್ರು, ಶಾಸಕರನ್ನು ಎಲ್ಲಿಯಾದರೂ ಕರ್ಕೊಂಡು ಹೋದರೆ ಇವರು ಪಟಾಕಿ ಬಿಟ್ಟು ಅದನ್ನು ಸಂಭ್ರಮಿಸುವಂಥ ವ್ಯವಸ್ಥೆಗೆ ಹೋಗಿದ್ದರು. ಎಲ್ಲ ಗೊತ್ತಿದೆ. ಅವರ ಆಫೀಸ್ನಿಂದಲೇ ನಮಗೆ ಹೇಳುವಂಥವ್ರು ಇದ್ದರು ಅವ್ರ ಜೊತೆ. ಅಂಥದ್ದು ನಮಗೆ ವ್ಯವಸ್ಥೆ ನಮ್ಮಲ್ಲಿ ಇದೆ. ಅಧಿಕಾರ ಅವರಿಗೆ ಇನ್ನು ಅಧಿಕಾರ ಜೀವನ ಪೂರ್ತಿ ಅವರದೇ ಸರ್ಕಾರ ಇರ್ತದೆ ಅಥವಾ ಅವರದೇ ಆಡಳಿತ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಅದು ತಪ್ಪು. ನಾವು ಯಾವುದು ನಮ್ಮ ಪಕ್ಷ ಸರ್ಕಾರ ಅಧಿಕಾರಿಗೆ ಮುಂದಿನ ಬಾರಿ ಬರ್ತದೆ, ಬಂದ ಸಂದರ್ಭದಲ್ಲಿ ಇವರು ಮಾಡಿದಂಥ ಅನ್ಯಾಯದ ಕೆಲಸವನ್ನು ಮಾಡೋದಿಲ್ಲ. ಆದರೆ ಯಾರು ನಿಜವಾಗಿ ಅನ್ಯಾಯ ಮಾಡಿ ಯಾರು ನಿಜವಾಗಿ ತಪ್ಪಿತಸ್ಥರಿದ್ದಾರೆ ಅಂಥವ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅಂದರೆ ನೀವು ಈ ದ್ವೇಷ ರಾಜಕಾರಣವನ್ನು ಬಿಡು, ಮತ್ತು ನಾವು ಯಾವುದೇ ಕಾರಣಕ್ಕೂ ನಮಗೆ ಅಧಿಕಾರ ಬಂದಾಗ ನಾವು ದ್ವೇಷ ರಾಜಕಾರಣ ಮಾಡೋದಿಲ್ಲ ಅನ್ನೋದನ್ನು ತಾವು ಈ ಮೂಲಕ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಬಯಸ್ತೀರಿ. ಹೌದು. ಅದರ ಮೂಲಕ ಈ ಏನು ಒಂದು ಬಿಂಬಿತ ಆಗಿದೆ, ಅಕ್ರಮ ವ್ಯವಹಾರದಲ್ಲಿ ಶಶಿರಾಜ್ ಶೆಟ್ಟರ್ ಇದ್ದಾರೆ, ಅಕ್ರಮ ವ್ಯವಹಾರದಲ್ಲಿ ಶಶಿರಾಜ್ ಶೆಟ್ಟರ್ ಜೊತೆಗೆ ಶಾಸಕರಿದ್ದಾರೆ ಅನ್ನೋದನ್ನು ಅಲ್ಲಗಳಿತ ಒಂದು ಕ್ಲಿಯರ್ ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ತಾವು ಮಾಡಿದ್ರಿ. ಹೌದು. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಹಲವು ವಿಚಾರಗಳನ್ನು ಕುಲ್ಲಂಕುಲ್ಲ ಹೇಳ್ಕೊಂಡಿದ್ದೀರಿ. ಹೌದು. ಕೆಲವು ಎಲ್ಲೂ ಹೇಳ್ಕೊಳ್ಳೋದಂತಹ ಈಗ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ನಡೆದಿದ್ದ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ತಾವು ಹೇಳಿದ್ರಿ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ ತಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದ.